ನಮಸ್ಕಾರ. ನೀವ್ ನೋಡ್ತಾ ಇದ್ರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚೆ ಗೆರೆಗೆರೆ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈಗ ಈ ಲಾಫಿಂಗ್ ಕಥಕಳಿಗೆ ನಮ್ಮ ಲವ್ಲಿ ಜಡ್ಜಸ್ ನ ಕರೆಯುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. ಆಕ್ಚುಲಿ ನೀವು ಒಂಥರ ಮಹಾಲಕ್ಷ್ಮಿ ತರ ಕಾಣ್ತಾ ಇದೀರ ಇವತ್ತು. ಥ್ಯಾಂಕ್ ಯು. ಏನ್ ಇವತ್ತು ಏನ್ ಗುಟ್ಟು ಈ ಒಂದು ಔಟ್ಫಿಟ್ ಗುಟ್ಟೇನು? ಔಟ್ಫಿಟ್ ಗುಟ್ಟು ಏನು ಅಲ್ಲ, ನಮ್ಮ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಜೋಶ್ ಆಗಿರ್ತಾರೆ. ಅವ್ರನ್ನ ನೋಡಿ ನಾವು ಒಂದ್ ಸ್ವಲ್ಪ ಜೋಶ್ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಪ್ರತಿ ವಾರ ಅನ್ನಿಸ್ತಾ ಇರತ್ತೆ. ನಿಜವಾಗ್ಲೂ ಈ ಡ್ರೆಸ್ಸಿನ ಗುಟ್ಟು ಪಾಂಡೆ ಸಿಲ್ಕ್ಸ್ ಕಂಪನಿ. ಬಟ್ ಆದ್ರೂ ಸರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ಕಾರ್ಮಿಕರ ತಿಂಗಳಿದು, ಕಾರ್ಮಿಕರ ತಿಂಗಳು. ಹೌದು, ಅದರಿಂದಾಗಿ ಎಲ್ಲ ನಮ್ಮ ಕಲಾವಿದರು ಇವತ್ತು ನೋಡಿದ್ರೆ ಎಲ್ರು ಬಹಳ ಪ್ಯೂರ್ ಆಗಿದ್ದಾರೆ, ವೈಟ್ ಆಗಿದ್ದಾರೆ. ಈಗ ನಾನ್ ಚಂದ್ರಪ್ರಭನ್ ನೋಡಿ ಅದೇಂಗ್ ಪ್ಯೂರ್ ಅಂತ ಹೇಳಿದ್ರಿ ಅಂತ ನಾನು. ಚಂದ್ರಪ್ರಭರ ಮುಖ ಪ್ಯೂರ್ ಆಗಿದೆ, ಚಂದ್ರಪ್ರಭಾ. ಸೊ ಈ ವಾರದ ನಮ್ಮ ಎಪಿಸೋಡ್ಸ್ ಏನಿದೆ ತುಂಬಾ ತುಂಬಾ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು 100%. ಎಸ್, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ದಯವಿಟ್ಟು ನನ್ನ ಚರ್ಮದಲ್ಲಿ ಹೌದು, ಇಷ್ಟೊಂದ್ ಸರಿ ಚರ್ಮ ಕಿತ್ತು ಇದೆಯಲ್ಲ, ಹೆಂಗ್ ಬದುಕ್ತಾ ಇದೆಯಾ? ನನ್ ಬೆಳಿತಾ ಇರುತ್ತೆ ಹಂಗ ಒಳ್ಳೆ ಬೆಳವಣಿಗೆ ಕಣ. ಮತ್ತೊಮ್ಮೆ ನನ್ನ ಭುಜಬಲದ ತೋಳಲ್ಲಿ ಹೊಲ್ದಿರಂತ ಈ ಒಂದು ಸೋಫಾ ಸೀಟ್ಸ್ ಅಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಸರ್, ಬನ್ನಿ ಸರ್, ಆಡ್ರೋ. ಈ ವೀಕೆಂಡ್ ಲಾಫಿಂಗ್ ಕಥಗಳಿಗೆ ನಮ್ಮ ಜಡ್ಜಸ್ ನನ್ನ ಚರ್ಮದಲ್ಲಿ ಹೊಲ್ದಂತ ಸೀಟಲ್ಲಿ ಕೂತಾಗಿದೆ. ಈಗ ಈ ವೀಕೆಂಡ್ ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರೋಂತ ಮೊದಲ ಪರ್ಫಾರ್ಮೆನ್ಸ್ ನ ಕರೀತಾ ಇದ್ದೀನಿ. ಜೀವನದಲ್ಲಿ ನಮ್ಮ ಆರೋಗ್ಯ ಹಾಳಾದ್ರೆ ಮಾತ್ರೆ ತಗೊಳ್ಳೋದು ಕಾಮನ್, ಆದ್ರೆ ಇಲ್ಲೊಬ್ಬ ಜೀವನಾನೇ ಬೇಸತ್ತೋಗಿದೆ ಅಂತ ಪವರ್ಫುಲ್ ಮಾತ್ರೆ ತಗೊಂಡಿದ್ದಾನೆ. ಆ ಮಾತ್ರೆ ಅವನು ಒಳಗಡೆ ಹೋದ ಮೇಲೆ ಏನೇನೆಲ್ಲ ಮ್ಯಾಜಿಕ್ ಮಾಡುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್, ಜಾನ್ವಿ, ಪ್ರಶಾಂತ್, ನಿವೇತಾ, ಬಸವರಾಜು, ಸುಷ್ಮಿತಾ ಹಾಗೂ ಮಾನ್ಸಾ. ಏನ್ರಿ ಮಾಡ್ತಾ ಇದ್ದೀರಾ? ಮಲಗದವನ್ ಎಬ್ಬಿಸ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತಾವಳಲ್ಲ, ಯಾರಿದು ಮಹಾನಟಿ? ನನ್ನ ಹೆಂಡತಿ, ನೀವು ಒಂಚೂರು ಹಮ್ಮಿಕೊಂಡಿರಪ್ಪ. ಏನ ಮಾಡ್ತಾ ಇದ್ದೆ? ದಿನ ಅದು ಫಸ್ಟ್ ಡೈಲಾಗೆ ಕಾಮಿಡಿ ಆಗ್ಬಿಡ್ಬೇಕು. ಶ್ರುತಿ ಮೇಡಮ್, ಸಾಧು ಸರ್ ಬಿದ್ದು ಹಲ್ಲು ಮುರ್ಕೋಬೇಕು, ಹಂಗ ನಗಬೇಕು ಅಂತದೊಂದು ಕಾಮಿಡಿ ಡೈಲಾಗ್ ಯೋಚನೆ ಮಾಡ್ತಿದ್ದೆ ಕಣೆ. ಮನೆ ಕೆಲಸ ಮಾಡೋದ್ ಬಿಟ್ಟು ಕಾಮಿಡಿ ಮಾಡ್ತಾನಂತೆ. ಕಾಮಿಡಿ ಇಲ್ಲೇಲ್ವಾ ನನ್ ಕಾಮಿಡಿ ಮಾಡಕ್ಕೆ? ಗಿಚ್ಚಿ ಗಿಲಿ TRP ಎಲ್ಲ ನಿಮ್ದೇನಾ? ಸಾಕಾಗಿದೆ. ನಾನು ಎಲ್ಲಿ ಮಲಗ್ತೇನೆ ಅಲ್ಲಿ ಸೊಳ್ಳೆಗಳು ಬರ್ತಾ ಇದ್ವು ಕಣೆ, ಅದಕ್ಕೆ ಆಚೆ ಬಂದು ಮಲ್ಕೊಂಡೆ. ಸೊಳ್ಳೆಗಳು ಯಾಕ್ರಿ? ನೀವು ಮಲ್ಗಿದ್ದ ತಲೆ ಬರ್ತಾ ಇದ್ವು? ಸೊಳ್ಳೆಗೂ ನಿಮ್ಗೂ ಏನ್ರಿ ಸಂಬಂಧ? ಏನ್ ಮಾತಾಡ್ತಿದ್ಯಾ ನೀವು? ಅದಕ್ಕೆ ಯಜಮಾನ್ರು ಇತ್ತೀಚಿಗೆ ನನ್ನ ಹತ್ರ ಗೊತ್ತಾನೇ ಇಲ್ಲ. ಅಂದ್ರೆ ಸೊಳ್ಳೆಗಳ ಜೊತೆ ಮಲಗ್ತಿಯಲ್ಲ ಅದಕ್ಕೆ. ಸರ್ ಸೊಳ್ಳೆ ಜೊತೆ ಸಂಬಂಧ ಕಟ್ತಾವಳೆ. ಅಲ್ಲಿ ಬಂದಿದ್ದು ಸೊಳ್ಳೆ ಕಣೆ, ಸುಸ್ಮಿತಾ ಅಲ್ಲ. ನಮ್ಮ ಮಗನೇ ಸುಷ್ಮಿತನ ಹೆಸರು ಹೇಳಿದ್ರೆ ಸುಷ್ಮಿತನ ಹೆಸರು ಹೇಳ್ತೀಯ? ಒರಿಜಿನಲ್ ಕೊಡು, ಒರಿಜಿನಲ್ ಆಗಿ. ಒರಿಜಿನಲ್ ಆಗಿ ಉಗಿತಾವಳೆ ಸೊಳ್ಳೆ ಕಾಟ ಅಲ್ಲ, ಅದೊಂದು ತಿಗಣೆ ಕಾಟನು ಜಾಸ್ತಿ ಆಗಿತ್ತು ಕಣೆ ನನಗೆ. ಬಂತು ತಿಗಡೆ ಬಂತು. ಅಂದ್ರೆ ನಿಮ್ಮನ್ನ ತಿಗಣೆ ಅಂತವನೆ ಬಂತು. ಕಂಟೆಂಟ್ ಹಂದಿ. ಸಾರಿ ಬಾ, ಸಾರಿ. ನನ್ನ ತಿಗುಣೆ ಅಂತವನ? ನಿಮ್ನೆ ನೀವು ತಿಗಣೆ ಅಂತೆ. ನನ್ನ ಮಗನೇ ನನ್ನನ್ನೇ ತಿಗುಣೆ ಅಂತೀಯ? ಜಿಗಣೆ ಕ್ಲಾಸ್ ಬಿಡ್ತವನೆ. ಬಾ ಒಳಗಡೆ, ಇದೆ ನಿನಗೆ. ನನ್ಗೆ ಒಳಗಡೆ ಇದೆ.
ಅಲ್ಲ, ಒಳಗಡೆ ನನಗೆ ಚೆನ್ನಾಗಿದೆ ಅಂದೆ. ಅಲ್ಲ ಕಣೋ, ನಿಂದು ಒಂದ್ ಜನ್ಮ ನಾನು ಹೆಂಡ್ತಿನ ಹೆಂಗ್ ಇಟ್ಕೋಬೇಕು ಗೊತ್ತೇನೋ? ನಾನು ಹೆಂಡ್ತಿನ ಇಟ್ಕೊಂಡಿಲ್ಲ ಬಸ್ಸು, ಕಟ್ಕೊಂಡಿರೋದು. ಈ ತರ ಕಿತ್ತೋದ್ ಕಾಮಿಡಿ ಮಾಡಿದಕ್ಕೆ ನಿನ್ ಹೆಂಡ್ತಿ ನಾಯಿ ಹೊಡೆದಂಗ್ ಹೊಡಿತಾ ಇರೋದು. ಹೆಂಡ್ತಿನ ಹೆಂಗ್ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ನನ್ ನೋಡ್ಕೊಳ್ಳಿ. ಇವಳೆ ಏನೇ ಇದು ಕಾಫಿ ರೀ. ನಾನ್ ಹೇಳಿದ್ದು ಟೀ ತರಕ್ಕೆ. ಸಾರಿ ರೀ, 5 ನಿಮಿಷದ ಮುಂಚೆ ನೀವೇ ಕಾಫಿ ಅಲ್ವಾ ಹೇಳಿದ್ದು? ಅದು 5 ನಿಮಿಷದ ಮುಂಚೆ. ನನಗೆ ಇವಾಗ ಟೀ ಕುಡಿಬೇಕು ಅನ್ಸ್ತಿದೆ. ಹೋಗ್ತಾರೋಗು. ಇವಳೆ ಬಾರೆ ಇಲ್ಲಿ. ಯಾಕೆ ಹೊಡೆದ್ರಿ? ಇಲ್ಲಿ ಹೊಡೆದ್ನಲ್ಲ, ಇಲ್ಲಿ ಬ್ಯಾಲೆನ್ಸ್ ಮಾಡ್ದೆ. ರೈಟ್ ಹೇಳು. ಲೇ, ನಿಂಗೆ ತಾಕತ್ತು ಅಂತ ಇದ್ರೆ ಇಲ್ಲ ಸರ್. ನೀನ್ ಗಂಟೆ ಆಗಿದ್ರೆ ತಾಯಣ್ಗೂ ಅಲ್ಲ ಸರ್. ಅವೆರಡು ನಿನ್ಗಿದ್ರೆ ನಿನ್ ಹೆಂಡತಿಗೆ ವಾಪಸ್ ಹೊಡಿ ನೋಡೋಣ. ನಿನ್ ಹೆಂಡತಿಗೆ ವಾಪಸ್ ಹೊಡಿ ತೋರ್ಸ ನೋಡೋಣ. ಲೇ ಅಣ್ಣ, ಅಣ್ಣ ಇದ್ರಲ್ಲಿ ಟ್ಯಾಬ್ಲೆಟ್ಸ್ ಇದೆ. ಇದ್ರಲ್ಲಿರೋ ಒಂದ್ ಟ್ಯಾಬ್ಲೆಟ್ ತೆಗೆದು ತಿಂದ್ರೆ ಏನಾಗುತ್ತೆ ಗೊತ್ತಣ್ಣ? ಏನಾಗದಪ್ಪ? ಇದ್ರಲ್ಲಿ ಒಂದ್ ಟ್ಯಾಬ್ಲೆಟ್ ಕಡಿಮೆ ಆಗುತ್ತೆ ಸರ್. ಇದ್ರಲ್ಲಿರೋ ಒಂದು ಟ್ಯಾಬ್ಲೆಟ್ ತಿಂದ್ರೆ ನಾನ್ ನಂದೇ ಪ್ರಪಂಚದಲ್ಲಿ ಹೋಗ್ಬೋದು ಸರ್. ಎಲ್ಲಾ ಕ್ಯಾರೆಕ್ಟರ್ಗಳು ನಾನ್ ಹೇಳ್ದಂಗೆ ಕೇಳ್ತವೆ, ನಾನ್ ಹೇಳ್ದಂಗೆ ಮಾಡ್ತವೆ ಸರ್. ಓಕೆ, ಇವಾಗ ನೋಡಿ ಮಾಡ್ತೀನಿ ಇವ್ರಿಗೆ. ಮಾಡಪ್ಪ. ಕರೆಕ್ಟ್ ಅಲ್ಲ ಕಣ, ಕನ್ಸಲ್ಲಾರು ಒಂಚೂರು ಸುಂದರವಾಗಿರೋ ಹುಡುಗಿರ್ ಬರ್ಬಾರ್ದು. ಇವಾಗ ಪಾತ್ರಗಳನ್ನ ಕರೆಸ್ತೀನಿ ನೋಡಿ ಸರ್. ಏಯ್ ಬಾರೆ, ಹೆಂಗ್ ಸೃಷ್ಟಿ ಮಾಡಿದೀನಿ. ಯಾರು ನೀನು? ರೀ, ನಾನ್ ನಿಮ್ ಹೆಂಡತಿ ಸಾಧ್ವಿ ಶಿರೋಮಣಿ. ನೋಡಕ್ಲು ಒಳ್ಳೆ LED ಮಣಿ ಇದ್ದಂಗ ಅವಳೆ. ರೆಡಿ ಸಾಕು. ಚೆನ್ನಾಗಿ ರಿಯಾಕ್ಷನ್ ಕೊಡ್ತಾಳೆ. ಮಜಾ ಇದು ಅಂತಾರ. ಯಾಕ್ರಿ ಹೊಡಿತೀರಾ? ನನ್ನ ಹೆಂಡ್ತಿ ನನ್ನ ಇಷ್ಟ. ನೀನೇ ಅವಳೆ ಕೇಳಕ್ಕೆ? ನಿಮ್ಮ ಹೆಂಡತಿನೇ. ಹೆಂಡ್ತಿನ? ಹೆಂಡ್ತಿ ಕ್ಯಾರೆಕ್ಟರ್ ಸೂಟ್ ಆಗಲ್ವಲ್ಲ, ಇದು ಬೇರೆ ಆಗ್ಬೇಕಿದು. ಏಯ್, ನಿಮ್ ಮನೆ ಕೆಲಸದೊಳಗೆ ನಾನ್ ನಿಮ್ ಮನೆ ಕೆಲ್ಸದವಳು. ನಾನೇ ಸೃಷ್ಟಿ ಮಾಡಿರೋದು, ನನಗೆ ಗೊತ್ತಿಲ್ವಾ? ನಾನು ಸೃಷ್ಟಿ ಮಾಡಿರೋ ಕ್ಯಾರೆಕ್ಟರ್ ಏನ್ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೊತಾವಳೆ ನೋಡಿ ಸರ್. ನನ್ನ ಕಾಲ್ವತ್ತೆ ಈ ಕಡೆಯಿಂದ ಒಂದು ಚೂರು ನಾನು ಶೀಲವಂತ, ಅದಕ್ಕೆ. ಅದೆಲ್ಲ ಬಿಡಿ ಯಜಮಾನ್ರೆ, ನಾಳೆ ಮದ್ವೆ ಅಲ್ವಾ? ಒಂದ್ 500 ರೂಪಾಯಿ ದುಡ್ಡು, 1 ವಾರ ರಜೆ ಕೊಡಿ. 1 ವಾರ ರಜಾ ಬೇಕಾದ್ರೆ 1 ವಾರ ಮಜಾ ಕೊಟ್ಬಿಡ್ತೇನೆ. ರಜಾ ಕೊಡೋ ಮಗ ಅಲ್ಲ ನನ್ನೇ ಆಟ ಆಡ್ತೀನಿ. ರಜಾ ಚಿಲ್ಲರ್ ಏನು ನಿನ್ನ ಹೆಂಡತಿ ನಾಯಿ ಹೊಡೆದಂಗ್ ಹೊಡಿತಿದ್ಯಾ? ಇದೊಂದು ಕ್ಯಾರೆಕ್ಟರ್ ಚೇಂಜ್ ಮಾಡದೆ ಮರ್ತ್ಬಿಟ್ನಲ್ಲ. ಇದು ಮಾಡಿ ನೀ ನನ್ನ ಅಸಿಸ್ಟೆಂಟ್ ಆಗೋ ಸರ್. ಆ ಹೆಣ್ಮಗು ಹಂಗ ಹೊಡಿಯೋದು ತಪ್ಪಲ್ವಾ ಸರ್? ಸರ್, ಇದಾದ್ರೂ ಡಾಮಿನೇಟ್ ಮಾಡ್ತಾ ಇತ್ತಲ್ಲ ಕ್ಯಾರೆಕ್ಟರ್ ಇದು. ಬೇಡ ಇದು. ಏಯ್, ಅವ ಮನೆ ಕೆಲಸದವನು, ಅವಳು ಗಂಡ ಆಗೋ. ನಿಮ್ ಬುದ್ಧಿ ಮೇಲ್ಗಡೆ ಇದ್ದಾರೆ. ನಾವು ಬಡೂರು ಬುದ್ಧಿ, ನಮ್ಗೂ ಸ್ವಾಭಿಮಾನ ಇದೆ ಬುದ್ಧಿ. ನನ್ನ ಮಗನೇ, ಕಂಡರ್ ಸ್ಕಿಟ್ ಅಲ್ಲಿ ಆಕ್ಟ್ ಮಾಡಿ ಮೆಂಟರ್ ಅಂತ ಹೆಸರು ತಗತ್ತೀಯಾ? ಸ್ವಾಭಿಮಾನ ನಿಮ್ದು ಹತ್ತಿ ಆಯ್ತು. ಹತ್ತಿ ಖಾಲಿ ಆದ್ರೆ ರಾಘವತ್ರ ಇಸ್ಕೊ ಹೋಗೋ. ಅದಲ್ಲ, ನಿಮ್ದು ಜಾಸ್ತಿ ಆಯ್ತು. ಅಯ್ಯೋ, ನೀನ್ ಹಳೆ ಡವ್ ಬಂದು ನೋಡು. ಅಲ್ಲಿ ಯಾರು? ಅಲ್ಲಿ ಬರ್ತಾವ್ ನೋಡು. ಇಲ್ಲಿ ನೋಡಿದ್ರೆ ಅಲ್ಲಿ ರಿಯಾಕ್ಷನ್ ಗೊತ್ತೈತೆ. ಬುದ್ಧಿ, ನೀವ್ ಹೊಡೆದಿದ್ ಗುಂಡು ಬಂಡೆಕ್ ತಾಗಿ ಬೌನ್ಸ್ ಆಗಿ ಇವಾಗ ಅದೇನು ಬೌನ್ಸ್ ಆಗುತ್ತೆ ನೋಡ್ತೀನಿ. ನನ್ನ ಆಟಿಗೆ ಹೊಡೆದ್ ಬಿಟ್ರಲ್ಲ ಯಜಮಾನ್ರೆ. ನೀನು ಬಾಯಿ ಮಣ್ಣಕ್ಕ ನಿನ್ ಹಾಡು ತಗೊಂಡೋಗಿ ಅಲ್ಲಿಟ್ಟಿದ್ಯಾ? ಯಾರ ಕೈಗೂ ಸಿಗ್ಬಾರ್ದ ಆಟು. ಏನು ಅಂದ್ರೆ ಅವ್ರಿನ್ನೂ ಏನು ಅಂದಿಲ್ಲ. ನನ್ ಮುದ್ದಿನಂತ ಗಂಡನೇ ಸಾಯಿಸ್ಬಿಟ್ಟಲ್ಲ. ಗಂಡನ್ ಕಳ್ಕೊಂಡಿರೋ ಹೆಣ್ಣು ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕಕ್ಕಾಯ್ತದ? ಆಗಲ್ಲ, ಆಗಲ್ಲ. ಬದುಕಕ್ಕಾಯ್ತದ? ಇಲ್ಲ ಇಲ್ಲ,
ನಾನ್ ಸಾಯ್ಬೇಕು ಕುಣ್ಕೆ ನೋಡಿ ಸರ್ ಪರ್ಫಾರ್ಮೆನ್ಸ್ಗೆ ಅವಕಾಶ ಇದೆ ಅಂತ ಎಷ್ಟು ಟ್ಯಾಲೆಂಟ್ ತೋರಿಸ್ತಾವಳೆ ಸರ್ ನಾನು ಸೃಷ್ಟಿ ಮಾಡಿರೋ ಕ್ಯಾರೆಕ್ಟರ್ ಏನ್ ಫನ್ನಿ ಆಗಿದೆ ಕೈ ಉರ್ಲಕ್ಕಂಡ್ ಸತ್ತವಳೆ ಸತ್ರು ಇನ್ನು ನಿಂತ್ಕೊಂಡೆ ಅವಳೆ ಅಂಡರ್ವೇರ್ ಸೃಷ್ಟಿ ಮಾಡಿರೋ ಯೂಸ್ಲೆಸ್ ಕ್ಯಾರೆಕ್ಟರ್ಗಳೆಲ್ಲ ಬಂದ್ಬಿಟ್ಟು ಈಗ ನನಗೋಸ್ಕರ ಕನೆಕ್ಟ್ ಮಾಡಿದ್ರು ನನ್ನ ಫೇವ್ರೇಟ್ ಚಿನ್ನಾನೇ ಬರ್ಲಿಲ್ವಲ್ಲ ಚಿನ್ನು ಬಂಗಾರಿ ನಿವೇದಿತಾ ನೋವಾಯ್ತಾ ಇಲ್ಲ ನನ್ ಚಿನ್ನಾರಿ ಮುತ್ತ ಹಂಗಾದ್ರೆ ಕೊಡ್ಲ ಒಂದು ಮುತ್ತ ಛೀ, ಹೋಗತ್ತ ಏಯ್ ನೀ ಬಾ ಇತ್ತ ಚಿಲ್ಲರ್ ಆ? ನೀ ಹೆಂಗಾದಿ ತರ ಕವಿ ಅದಕ್ಕೆಲ್ಲ ಕಾರಣ ನೀನೇ ನೀವಿ ಚೆನ್ನಾಗಿ ಸಿಕ್ಬಿಡ್ತು ನೋಡು ಸರ್ ಇದು ಟ್ಯಾಬ್ಲೆಟ್ ಪವರ್ ಅಂದ್ರೆ ಎಲ್ಲೋದು ನಾನು ನಿವೇದಿತಾ ಏ ನಿವೇದಿತಾ ಏನೋ ಬ್ಯಾಗಿಗೆ 2 ಗುಂಡು ಹೊಡೆದ್ರು ಸತ್ತಿಲ್ಲ ಅಂದ್ರೆ ಇವ್ನು ಬ್ಯಾಕ್ಗ್ರೌಂಡ್ ಎಷ್ಟು ಗಟ್ಟಿಯಾಗಿರ್ಬೋದು ಅಂತೀನಿ ನಾನು ಹೇಳ್ತೀನಿ ನಿವೇದಿತಾನ್ ಕರಿಯೋ ನನ್ನ ಹೆಂಡತಿ ನಿನ್ನ ಹೆಂಡತಿ ಅಂತಿದ್ಯಾ ನಿನಗೆ ಇದೆ ತಡಿ ನಿನಗಿಲ್ವಾ ಕಾಸ್ಕೊಂಡು ನಾನು ಮಾಡ್ತೀನಿ ಜಾನು ಅವ್ರೆ ಏನು ಏಯ್ ಇವ್ನು ಸತ್ತಿಲ್ವಾ ನೀವು ದೃಷ್ಟಿ ನೀವು ಸತ್ತೋಗಿದ್ದೀರಂತೆ ಅಷ್ಟೇ ಯಾಕೆ ನಿಮ್ಮನ್ನ ವಿಚಾರಿಸ್ಕೊಳ್ಳೋ ಬದಲು ನನ್ನ ಹೆಂಡತಿ ವಿಚಾರಿಸ್ಕೊತಾ ಉಂಟ್ರಿ ಏನೋ ನನ್ನ ಮಗನೇ ಪಕ್ಕದಲ್ಲೇ ಹೆಂಡತಿ ಇದ್ರು ಪಕ್ಕದ ಮನೆ ಹೊಡ್ಬೇಕಿರೋ ನಿನ್ಗೆ ಏನ್ ಹಿಂಗ್ ನಾಯಿ ಹೊಡ್ದಂಗ್ ಹೊಡಿತಾವ್ರೆ ನನ್ನ ಹೆಸರು ಒಬ್ಬ ಗೊತ್ತು ಒಬ್ಬ ಸ್ಕ್ರಿಪ್ಟ್ ಅಲ್ಲಿ ಒಬ್ಬ ಅದು ನಾನೇ ಹೇಳೋ 2 ತಿಂಗಳು ಪೇಪರ್ ಬಿಲ್ ದುಡ್ಡು ಕೊಡು ಕೊಡ್ತೀನಿ 2 ತಿಂಗಳು ಪೇಪರ್ ಒಂದೇ ಮಾತಿಗೆ ತಗೋ 2 ತಿಂಗಳು ಪೇಪರ್ ಇದೆ ಅದ್ರಲ್ಲಿ ಒಂದು ಅಕ್ಷರನೂ ಓದಿಲ್ಲ ತಗೊಂಡೋಗೋ ನಾನು ವಾಪಸ್ ಪೇಪರ್ ತಗೊಂಡೋಗಕ್ ಬಂದಿಲ್ಲ ಬಿಲ್ ತಗೊಂಡೋಗಕ್ ಬಂದಿದ್ದೀನಿ ಬಿಲ್ ಕೊಡು ಬಿಲ್ ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ ನೋಡಪ್ಪ ನನ್ನನ್ನು ಕೆಣಕ್ಬೇಡ ಏರಿಯಾದಲ್ಲಿ ನನ್ನನ್ನ ಅಣ್ಣ ಅಂತ ಕರೀತಾರೆ ಹಾ. ಪಕ್ಕದ ಏರಿಯವರು ಅಣ್ಣ ಅಂತ ಕರೀತಾರೆ ಯಾಕೆ ಯಾಕಂದ್ರೆ ದೂರ ಇರ್ತಾರಲ್ಲ ಅದಕ್ಕೆ ಕೊಡಲ್ಲ ಅಂದ್ರೆ ಏನ್ ಹೊಡಿತೀಯನೋ ನಿನ್ನ ಹೆಂಡ್ತಿನೇ ಹೊಡಿತಾಳೆ ಇನ್ನು ನಾನು ಹೊಡಿಯಲ್ವನ ಏನ್ ಮಾಡ್ತೀಯಾ ಆದ್ರೂ ಹೊಡಿಯಲ್ಲ ಜೇಬಲ್ಲೇ ದುಡ್ಡು ಇಟ್ಕೊಂಡು ಏನ್ ಆಟ ಆಡ್ತೀಯನ ಇನ್ನೂ ಇಲ್ಲ ಇದೆಯಲ್ಲ ಹೋಗೋ ಇದು ಯಾವ ನಾಯಿ ಸರ್ ಹೋಗು ಅಂತ ತಾನೇ ಹೋಗ್ತಾ ಐತೆ ಇವ್ರನ್ನ ಯಾಕೋ ಕ್ಯಾರೆಕ್ಟರ್ಗಳು ಬಹಳ ಡಮ್ಮಿ ಮಾಡ್ಬಿಟ್ಟೆ ಅನ್ಸತ್ತ ನಾನು ಇವಾಗಿದೆ ಸರ್ ಈ ಕ್ಯಾರೆಕ್ಟರ್ಗಳಿಗೆ ಮಾಡ್ತಿದ್ರೆ ಮಿಸ್ ಮಾಡ್ತೀರ ಯಾವ್ಯಾವ್ರು ಚಿನ್ನ ನೋಡಿದ್ರೆ ಗೊತ್ತಾಗಲ್ಲ ಬ್ಲಡಿ ಬೆಗರ್ಸ್ ಛೀ ಚಿನ್ನ ನಾವು ಹನಿಮೂನ್ಗೆ ಎಲ್ಲಿ ಹೋಗೋಣ ಹನಿಮೂನ್ ಬಾಲಿಗೆ ಹೋಗಣ್ವಾ ಚಿನ್ನ ಫಸ್ಟ್ ಹನಿಮೂನ್ ಬಾಲಿಗೆ ಹೋಗೋಣ ಕರಿ ಡ್ರೈವರ್ ನಾನು ಡ್ರೈವರ್ ಅಣ್ಣ ಎಷ್ಟು ಮಜಾ ಇದೆ ನೋಡಿ ಈ ಕ್ಯಾರೆಕ್ಟರ್ ಚಿನ್ನ ಚಿನ್ನಿ ಹೋಗೋಣ ನಿನ್ನ ಹತ್ರ ಸ್ಕ್ರೂ ಡ್ರೈವರ್ ಇದೆಯೇನೋ ಇಲ್ಲ ಸರ್ ಅಲ್ವಾ ಇಲ್ಲ ಡ್ರೈವರ್ ಆಗಿ ಸ್ಕ್ರೂ ಡ್ರೈವರ್ ಇಟ್ಕೊಂಡಿಲ್ವಾ ಸ್ಕ್ರೂ ಡ್ರೈವರ್ ಅಲ್ಲಿದೆ ನೋಡು ಏಯ್ ಇಲ್ಲಿರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ನಾನೇ ಸೃಷ್ಟಿ ಮಾಡಿರೋದಲ್ವಾ ಹೋಗಿ ಆ ಹೆಣ್ಣಾಗಿ ಚುಚ್ಚು ಸಾಯಿ ಆಯ್ತು ಸರ್ ಇನ್ನೊಂದ್ಸಲ ಚುಚ್ಚು ಸತ್ತೋಗಿದೆ ಸರ್ ಎಬ್ಬಸ್ಬಿಟ್ಟು ಚುಚ್ಚು ಎದಳಮ್ಮ ಇವಾಗ ನೀವಿಬ್ರು ಚುಚ್ಕೊಂಡು ಸಾಯಿರೋ ಸರ್ ಒಂದೇ ಇದೆಯಲ್ಲ ಸರ್ ಶೇರ್ ಮಾಡ್ಕೊಡ್ರು ಓಕೆ ಸರ್ ಏಯ್ ಮೆತ್ತಗ್ ಚುಚ್ಚ ನೋವಾಗುತ್ತೆ ಏಯ್ ನನಗೆ ಚಿತ್ರ ಇನ್ನು ಚುಚ್ಚಿಲ್ಲ ಕಣ ಚಿನ್ನಿ ನಾನು ಇದೇ ತರ ಸತ್ತೋದ್ರೆ ನೀನ್ ನನ್ನ ಬಿಟ್ಟು ದೂರ ಹೋಗ್ತೀಯಲ್ಲ ವಸಂತ ಎದ್ದು ನಿವೇದಿತ ನಾ ಇನ್ನು ಹೋಗಿ ಎಷ್ಟು ನಿವೇದಿತ ಹಾ, ಏನು ಎಲ್ಲಿಗೆ ಹೋಗ್ತಾ ಇದೀಯಾ ನನ್ ಬಾಲಿಗೆ ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ ಸೋಲಕ್ ಬಾಲಿಗೆ ಯಾಕೆ ಹೋಗ್ತೀಯ 2 ಸ್ಕಿಟ್ ಲೀಡಲ್ ಮಾಡಿ ಇಲ್ಲೇ ಸೋಲ್ತೀಯ ಕೊನೆದಾಗಿ ಕ್ಯಾರೆಕ್ಟರ್ಗಳು ಯಾವತ್ತೂ ವಾಪಸ್ ಬರಬಾರ್ದು ಹಂಗ ಸಾಯಿಸ್ಬಿಡ್ತೀನಿ ಸರ್ ಹಂಗ ಸಾಯಿಸ್ಬಿಡ್ತೀನಿ ಬಾರೆ ಬಾ ಬಾರೆ ಈ ಕ್ಯಾರೆಕ್ಟರ್ ಮಜಾ ಇದೆ ಸರ್ ಇದು ಏಯ್ ಯಾರು ನೀನು
ನಾನು ತಿಕ್ಕಲ್ ಮುದೇವಿ ತಲೆ ಕಟ್ಬಿಟ್ಟಿದೆ ನಿಂಗೆ. ಗೊತ್ತು ನೀನ್ ಹಿಂಗೆ ಸಾಯ್ಬೇಕು ಕಡೆ, ಹಿಂಗೆ ಸಾಯ್ಬೇಕು. ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಯಾಕೆ 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 ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ಕಾಣಿಸ್ತವೆ, 4ನೇ ಸಿಂಹ ಕಾಣಿಸಲ್ಲ? ಯಾಕೆ ಯಾಕೆ ಯಾಕೆ? ಏನಾಯ್ತಮ್ಮ, ಏನಾಯ್ತು? ಸರ್ ಇವನು ನಂಗ್ ತಲೆ ಕೆಟ್ಟಿದೆ ಅಂತ ಹೇಳಿ ಕೈ ಹಿಡ್ದು ಎಳ್ದ. ಯಾಕೆ ಯಾಕೆ? ತಲೆ ಕೆಟ್ಟಿದ್ರೆ ಬಾಚಣಿಕೆ ತಗೊಂಡು ನೀಟಾಗಿ ಬಾಚ್ಬೇಕು. ಕೈ ಹಿಡಿದು ಎಳ್ದು ಯಾಕೆ? ಹೇಳೋ. ಬಾಲ್, ವೈಡ್ ಬಾಲ್. ಅಷ್ಟೇ ಅಲ್ಲ ಸರ್, ಇವನನ್ನ ತಪ್ಕೊಂಡೇ ಬಿಟ್ಟ. ಯಾಕೆ ಹಿಂಗ ಆಡ್ತಿದ್ದಾರೆ? ಯಾಕೆ ತಪ್ಕೊಂಡಿದ್ ಓಕೆ, ಬಿಟ್ಟಿದ್ ಯಾಕೆ? ನಿಲ್ಸೆ ಸರ್, ನಾನು ಇವ್ರ ಮೇಲೆ ತಪ್ಕೊಂಡೆ ಕೈ ಹಿಡ್ದೆ ಅನ್ನಕ್ಕೆ ಏನಿದೆ ಸರ್ ಸಾಕ್ಷಿ? ನಾನೇ ಸಾಕ್ಷಿ. ಇವ್ರಿಬ್ರ ಹತ್ರ ಮಾತ್ರ ಕೆಟ್ಟ ನಡ್ಕೊಂಡಿಲ್ಲ, ನನ್ನ ಹತ್ರನು ಕೆಟ್ಟಾಗಿ ನಡ್ಕೊಂಡಿದ್ದಾನೆ. ನನ್ನ ಅದು ಅನ್ಕೊಂಡ್ಬಿಡ್ತಾರೆ ಕಣ. ಅವನ್ ಅದೇ. ನೀನು ಅದಾದ್ರಾಗಿರು ಇದಾದ್ರಾಗಿರು, ನೀವೇನ್ರ ನೋಡ್ತಾ ಇದ್ದೀರಾ? ಹಾಕೊಂಡು ಈ ಕ್ಯಾರೆಕ್ಟರ್ ನಾನು ಹಿಂಗ್ ಸೃಷ್ಟಿನೇ ಮಾಡಿಲ್ಲ. ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ಲೇ, ಇದು ನೀ ಸೃಷ್ಟಿ ಮಾಡಿರೋ ಕ್ಯಾರೆಕ್ಟರ್ ಅಲ್ಲ, ನಾವ್ ಸೃಷ್ಟಿ ಮಾಡಿರೋ ಕ್ಯಾರೆಕ್ಟರ್. ಅಂದ್ರೆ ಲೂಸಿಯಾ ಟ್ಯಾಬ್ಲೆಟ್ ಹಾಕೊಂಡು ತನಗಿಷ್ಟ ಬಂದಂಗೆ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ದೆ ಅಲ್ವಾ? ನೀನ್ ಲೂಸಿಯಾ ಟ್ಯಾಬ್ಲೆಟ್ ನ ಇಲ್ದಂಗ್ ಮಾಡಿದೀನಿ ಕಣ. ಅಂದ್ರೆ ನೀನೀಗ ತಗೊಂಡಿರೋದು ಲೂಸಿಯಾ ಮಾತ್ರ ಅಲ್ಲ, ಮತ್ತೆ ಲೂಸ್ ಮೋಷನ್ ಟ್ಯಾಬ್ಲೆಟ್. ಇಷ್ಟಕ್ಕೆ ಬಿಟ್ಬಿಡ್ತೀವಾ? ಹೇಗೆ? ಇಡೀ ಸ್ಕಿಟ್ ಅಲ್ಲಿ ಮಾತ್ರೆ ತಗೊಂಡು ಹಿಂಗೆಲ್ಲ ಡ್ಯಾನ್ಸ್ ಆಡದ್ಮೇಲೆ ಹೀರೋ ಹೊಡೆಸ್ಕೊಳ್ಳೋದೇ ಸ್ಕಿಟ್. ಏನ್ ಸುಮ್ನೆ ನೀನು ಡ್ಯಾನ್ಸ್ ಮಾಡ್ಬಿಟ್ಟು ನೀನ್ ಕಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ತೀಯ? ಹೀರೋ ಇಲ್ಲಿ ಚಿನ್ನ. ಹಲೋ, ಇಬ್ರು ಸುಂದರವಾದ ಬೆಡಗಿಯರೇ, 1 ನಿಮಿಷ. ಈ ಶೋ ನಿಮ್ದೆ. ರಕ್ತ ರಕ್ತ ಸುರಿಸ್ತಾವೆ. ಬೇಕಪ್ಪ, ಲೂಸಿಯಾ ಮಾತ್ರ ಬೇಕಪ್ಪ. ಯಾವುದು ಬೇಡ, ಆ? ಸಾಕು. ಈ ಒಂದು ಕನಸಿನ ಲೋಕದಲ್ಲಿ ಬಂದೋದಂತ ಈ ಒಂದು ಕನಸಿನ ಕ್ಯಾರೆಕ್ಟರ್ಗಳು ನಿಮ್ಗೆ ಏನ್ ಅನ್ನಿಸ್ತು? ಯಾವ್ದು ಕನಸು, ಯಾವ್ದು ನನಸು, ಕ್ಲಾರಿಟಿ ಯಾವನ್ಗೋಯ ಸಿಕ್ತು? ನನ್ಗೇನ್ ಗೊತ್ತಾ ಸುಸ್ಸು, ನೀನೊಂಚೂರು ಆ ಕಡೆಗೆ ಹೋಗು, ಕೊನೆಗೆ ಹೋಗು. ನನ್ನ ಪ್ರೀತಿಲಿ ಹುಚ್ಚಿ ಆಗ್ಬಿಟ್ಟವಳು. ಪ್ರತಿ ಒಂದು ಎಂಟ್ರಿ ಎಕ್ಸಿಟ್ ಅಲ್ಲಿ ಜಾನಿ ನಿಜ ಹೇಳ್ಬೇಕು, ನೀನ್ ಎಷ್ಟು ಓವರ್ ಆಕ್ಟ್ ಮಾಡ್ತಾ ಇದ್ಯಾ, ನಿನಗಿಂತ ಓವರ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದ ಪಾಂಡೆ ಅಲ್ಲಿ ಕೂತ್ಕೊಂಡು. ಏನ್ರ ಹುಡುಗರ? ನಿಜ ಮೇಡಮ್, ನಿಜ ಮೇಡಮ್. ವಾಟ್ ಅನ್ ಆಕ್ಟಿಂಗ್ ಜಾನು, ವಾಟ್ ಅನ್ ಆಕ್ಟಿಂಗ್, ಅಮೇಜಿಂಗ್. ಹೊಗಳಿದ್ರು ಹೋಗ್ ತಪ್ಕತ್ಯ, ತೆಗಳಿದ್ರು ಹೋಗ್ ತಪ್ಕೊಂತ್ಯ. ಏನು ನೀನು ಸಮಯನ ನಿನ್ನಷ್ಟು ಉಪಯೋಗಿಸ್ಕೊಳ್ಳುವಂತ ಮತ್ತೊಬ್ಬ ವ್ಯಕ್ತಿನ ನಾನು ಈ ಶೋನಲ್ಲಿ ನೋಡ್ಲೇ ಇಲ್ಲ ಕಣೋ. ಪ್ರತಿಭೆಗೆ ಪುರಸ್ಕಾರ ಕೊಡೋದು ತಪ್ಪ? ಪ್ರತಿಭಾವಂತಿಗೆ ಅವಳ ಕಲೆಯನ್ನ ಗುರುತಿಸಿ ಅಪ್ರಿಸಿಯೇಷನ್ ಮಾಡೋದು ತಪ್ಪ? ತಪ್ಪಿಲ್ಲ ಪ್ರಶಾಂತ್, ತಪ್ಪು ಕಣ. ಬನ್ನಿ ಸರ್. ಇದಕ್ಕಿಂತ ದೊಡ್ಡ ತಲೆ ಬೇಕಾ? ತಪ್ಪ ಏನು ಕೈ ಅಂದ್ಬಿಡ್ತೀಯ? ಯಪ್ಪ, ಒಟ್ನಲ್ಲಿ ಇಡೀ ಸ್ಕಿಟ್ ಅಲ್ಲಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದು ನಮ್ ಚಿಲ್ಲರ್ ಮತ್ತೆ ನಮ್ ಜಾಹ್ನವಿ. ತುಂಬಾ ಸರ್ಪ್ರೈಸಿಂಗ್ ಆಗಿ ಆಕ್ಟ್ ಮಾಡ್ತಾ ಪ್ರತಿ ಒಂದು ಆಕ್ಟಿಂಗ್ ಅಲ್ಲೂ ಪ್ರತಿ ಒಂದು ಗೆಟಪ್ ನಲ್ಲೂ ಜಾಹ್ನವಿ ಸಖತ್ ಸರ್ಪ್ರೈಸಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಮೇಲೆ ಅಷ್ಟೇ ಸಾಥ್ ಕೊಟ್ಟಿದ್ದು ನಮ್ಮ ಪ್ರಶಾಂತ್. ಇತ್ತೀಚೆಗೆ ಅವ್ನಿಗೆ ಯಾವುದೇ ತರದ ಒಂದು ಪಾತ್ರ ಕೊಡ್ಲಿ ಏನೋ ಸಖತ್ತಾಗಿ ಆಕ್ಟ್ ಮಾಡ್ತೀಯ ಕಣ.
ಇಟ್ ಇಸ್ ವೆರಿ ಗುಡ್ ಗ್ರೋತ್, ವೆರಿ ಗುಡ್ ಗ್ರೋತ್. ಚಿಲ್ಲರ್ ಬಿಡಿ, ಇಡೀ ಸ್ಕಿಟ್ ಪೂರ್ತಿ ನೀನು ತುಂಬಾ ಲವಲವಿಕೆಯಿಂದ ಇದ್ದಿದ್ದೆ ನಾವೆಲ್ಲರೂ ಸ್ಕಿಟ್ನ ನೋಡೋ ಹಾಗೆ ಮಾಡ್ತು. ಇಟ್ ವಾಸ್ ಬ್ಯೂಟಿಫುಲ್, ಸಕ್ಕತ್ತಾಗಿ ಮಾಡಿದೆ ನೀನು. ಒಟ್ಟಾರೆ ನಮ್ಮ ಕಲ್ಪನೆ ಆಲೋಚನೆಗಳಿಗೆ ಮೀರಿದಂಥ ಒಂದು ಸ್ಕಿಟ್ನ ಎಲ್ಲರೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ. ನಮ್ಮ ಇಬ್ಬರು ಸುಂದರ ಹುಡುಗಿರಂತೂ ಹಾ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಕಣಮ್ಮ. ಈ ಸ್ಕಿಟ್ಟಲ್ಲಿ ಏನಾದರೂ ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಿಮ್ಮಿಬ್ಬರ ಡ್ಯಾನ್ಸ್ ಭಾಳ ಚೆನ್ನಾಗಿ, ಭಾಳ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಎಸ್ ಸಾಧು ಸರ್, ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ನಮ್ಮ ಪ್ರಕಾರ, ನೋಡುಗರ ಪ್ರಕಾರ ಲೀಡಿಂಗ್ ಆರ್ಟಿಸ್ಟ್, ತುಂಬಾ ಲೀಡ್ ಆರ್ಟಿಸ್ಟ್ ಯಾರಂದ್ರೆ ನಮ್ಮ ಸುಸ್ಸು ಮತ್ತೆ ಮಾನಸ. ಅವರಿಬ್ರು ಈ ಒಂದು ಸುಮ್ಮನೆ ಅದು ಕಣ್ಣಿಗೂ ಬಟ್ಟೆ ಕಟ್ಟಿಕೊಂಡು ಅದೊಂದು ಕ್ಯಾರೆಕ್ಟರ್ ಮಾತ್ರ ಸಣ್ಣದಾಗಿ ಬಂದೋಗ್ತಾರೆ ಅಂದ್ರೆ ಅವರಲ್ಲಿರೋ ಕಲೆನ, ಅದು ಕೊಡೋ ಬೆಲೆನ ಫಸ್ಟ್ ನಮಗೆ. ಅದು ಬಿಟ್ರೆ ನಿವೇದಿತಾ, ಎಸ್ ಸರ್. ಲುಕಿಂಗ್ ವೆರಿ ವೆರಿ ಸ್ಮಾರ್ಟ್, ಥ್ಯಾಂಕ್ ಯು ಸರ್. ಸಕ್ಕತ್ತಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನಿಮ್ಮನ್ನ ಇವತ್ತು ಈ ಕಾಸ್ಟ್ಯೂಮ್ ಅಲ್ಲಿ ಆಮೇಲೆ ನಿಮ್ಮ ಅಂದ ನೋಡ್ತಾ ಇದ್ರೆ ಅದು ಕರೆಕ್ಟಾಗಿ ಸಾಂಗ್ ಹಾಕಿದ್ರಲ್ಲ, ಯಾವ ಹಾಡೋದು ಹೆಂಗ ಒಂದು ಮಾತ್ರ ಇಡೀ ಗಿಚ್ಚಿಗಿಲಿ ಟೀಮಿಗೆ ಒಂದೇ ಒಂದು ನಾನು ಹೇಳ್ತೀನಿ, ಇಲ್ಲಿ ಪ್ರತಿಯೊಂದು ಫ್ರೀಯಾಗಿ ಸಿಕ್ಕೋ ವಸ್ತುವನ್ನ ಅಥವಾ ಫ್ರೀಯಾಗಿ ಸಿಕ್ಕೋ ಕಲಾವಿದರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋನು ಒಬ್ಬನೇ ಕಣ. ಪಾಂಡೆ ಸಾಧು ಸರ್, ಪಾಂಡೆ ಬಸ್ಸು ಎಕ್ಸಾನರಿ, ನೀವು ನಿಜವಾಗ್ಲೂ ಒಂದು ಒಳ್ಳೆ ಕಲಾವಿದರು. ಯಾವ ಡೈಲಾಗ್ನ ಯಾವ ಥರ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಆಮೇಲೆ ಅಷ್ಟೇ ಚೆನ್ನಾಗಿ ಮಾಡ್ತೀರಾ ನೀವು. ನೀವು ಓವರ್ ಆ್ಯಕ್ಟಿಂಗು ಮಾಡಲ್ಲ. ಒಂದು ಮಾತ್ರ ನನಗೆ ತುಂಬ ಕಷ್ಟ ಆಗೋಯ್ತು, ಅವನಿಗೆ ಇದು ಏನದು ಭುಜ ಕಚ್ಚಿದೆ ಓಕೆ, ಕುಂಡಿ ಕಚ್ಚಿದ್ ಯಾಕೆ? ಆಮೇಲೆ ಕ್ಯಾರೆಕ್ಟರ್ ವೈಸ್ ಭಾಳ ಚೆನ್ನಾಗಿತ್ತು. ಜಾನ್ವಿ ಅವರು ಒಂದೊಂದು ಕಡೆ ಅವರು ಮಾಡೋ ಪರ್ಫಾರ್ಮ್ ಮಾಡೋ ಇಂಟ್ರೆಸ್ಟಲ್ಲಿ ಲೆಫ್ಟ್ ಹೊಡೆದ್ರೆ ಬಲಗಡೆ ಕೆನ್ನೆ ಮುಟ್ಕೊತಾ ಇದ್ರು. ಆಮೇಲೆ ಕ್ಯಾರೆಕ್ಟರ್ ಫಸ್ಟ್ 2 ಕ್ಯಾರೆಕ್ಟರ್ನು ಮ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾವುದೋ ಒಂದು ಅದು ರೌಡಿ ಹೆಂಡತಿ ಕ್ಯಾರೆಕ್ಟರ್, ಸೆಕೆಂಡ್ ಬಂದಿದ್ದೇನಾ ಮನೆ ಇದೇನಾಗೋಯ್ತು ಅಂದ್ರೆ ಒಂದು ಮೇಕೆ ನೋಡ್ದಂಗೆ ಆಗಾಯ್ತು ನನಗೆ. ಡೈಲಾಗ್ಗಿಂತ ಈ ಮೇಕೆ ಇದು ತಿನ್ಬಿಟ್ಟು ಮೆಲ್ಕ್ ಆಗ್ತದೆ ಗೊತ್ತ ಬಾಯ್ನ. ಎಪಿಸೋಡ್ಸ್ ಎವ್ರಿಬಡಿ ಆಕ್ಟೆಡ್ ವೆರಿ ವೆರಿ ಗುಡ್. ಆಲ್ ದ ಬೆಸ್ಟ್. ಅದೇ ಖುಷಿಯಲ್ಲಿ ನಮ್ಮ ಮೇಡಮ್ ಡಬ್ಬಿಂಗ್ ಮಾಡ್ತಾರೆ. ಬರ್ಲಿ ಗೋಲ್ಡನ್ ಗಿಲಿಗಿಲಿ. ಈ ಒಂದು ಕನಸಿನ ಅವಾಂತರಕ್ಕೆ ಜಡ್ಜಸ್ ಕಡೆಯಿಂದ ಸಿಗ್ತಾ ಇದೆ ಗೋಲ್ಡನ್ ಗಿಲಿಗಿಲಿ. ವೆರಿ ನೈಸ್. ಬಟ್ ಇಡೀ ಸ್ಕಿಟ್ ಇಷ್ಟು ಸಕ್ಸಸ್ಫುಲ್ ಆಗಿ ಬರೋದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಚಿಲ್ಲರ್ ಮಂಜ. ಥ್ಯಾಂಕ್ ಯು. ಬಾಯ್ ಚಿಲ್ಲರ್ ಬಾಯ್. ನಿಧಾನ ಮೆಲ್ಲ. ಜಡ್ಜಸ್ ದಯವಿಟ್ಟು ನೀವು ಇದನ್ನ ಗಮನ ಕೊಟ್ಟು ಕೇಳ್ಬೇಕು. ಹಾಗೆ ಪ್ರಿಯ ವೀಕ್ಷಕರೇ, ಬಹಳ ವಿಷಾದ ಆಗುತ್ತೆ ನಂಗೆ ಈ ವಿಚಾರನ ಹೇಳೋದಕ್ಕೆ. ಆಕ್ಚುಲಿ ಚಿಲ್ಲರ್ಗೆ ಈ ತರ ಆಕ್ಟ್ ಮಾಡೋದಕ್ಕೆ ಅವ್ನು ಇಷ್ಟೊಂದು ಉದ್ರೇಗಗೊಂಡು ಇಷ್ಟೊಂದು ರೊಚ್ಚಿಗಿದ್ದ ಆಕ್ಟ್ ಮಾಡೋದಕ್ಕೆ ಕಾರಣ ಇದೆ. ಯಾಕಂದ್ರೆ ಅಡಿಲ್ ಬೆಂಕಿ ಬಂದ್ರೆ ರಾಕೆಟ್ ಮೇಲೆ ಹೋಗುತ್ತಂತೆ. ಹಾಗಾಗಿ ಎಲ್ಲಿ ಯಾರನ್ನದು ಕೇಳೋಣ. ಕಾರ್ತಿಕ್, ಏನಾಯ್ತು ಚಿಲ್ಲರ್ಗೆ? ಮುಚ್ಕೊಂಡಿದ್ರೆ ಸುಮ್ಮನೆ ಮಲಗಿರೋ 2 ನಾಯಿನ ಕೆಣಕಿ ಕಚ್ಕೊಂಡ್ ಬಂದಿದ್ದಾನೆ. ಅಂದ್ರೆ ದಾರಿಲಿ ಹೋಯ್ತಾ ಇದ್ನಣ್ಣ, 2 ನಾಯಿ ಸುಮ್ಮನೆ ಮಲಗಿದ್ವು. ಒಂದ್ ಬಾಯಿ ಹಾಕ್ಬಿಡ್ತು. ನಿಜ ಮೇಡಮ್, ನಿಜವಾಗ್ಲೂ ಕಚ್ಚಿಸ್ಕೊಂಡು ಅವನನ್ನ ಕಚ್ಚಿದ್ದಾನಲ್ಲ ಇನ್ನೊಬ್ಬ, ಅವನ ಗತಿ ಏನೀಗ? ನಿಜವಾಗ್ಲೂ ಅವನಿಗೆ ನಾಯಿ ಕಚ್ಚಿದೆ.
ಪಾಪ ಅವನಿಗೆ ನಡೆಯಕ್ಕಾಗ್ತಾ ಇರ್ಲಿಲ್ಲ 2 ದಿನದಿಂದ. ಇವಾಗ ಇಂಜೆಕ್ಷನ್ ತಗೊಂಡು ಪಾಪ ಈ ತರ ಆಕ್ಟ್ ಮಾಡಿದಾನೆ. ನಿಜವಾಗ್ಲೂ ಕಣ ನಿನ್ನ ಎಫರ್ಟ್ಗೆ ಸತ್ಯವಾಗ್ಲೂ ಖುಷಿ ಆಯ್ತು, ಸತ್ಯವಾಗ್ಲೂ ಖುಷಿ ಆಯ್ತು. ಮೇಡಮ್ ನಾಯಿ ಕಚ್ಚಿ 1 ನಿಮಿಷ ಆಗಿಲ್ಲ ಮೇಡಮ್. ಸೋಪ್ ತಗೊಂಡ್ಬರೋದ್ರೊಳಗೆ ಇಡೀ ಸ್ಟುಡಿಯೋ ಹೇಳ್ಬಿಟ್ಟವನೆ. ಆಮೇಲೆ ಎಲ್ಲೆಲ್ಲಿಂದ ಬಿಜಾಪುರದಿಂದ ಫೋನ್ ಬಂದಿದೆ ಮೇಡಮ್ ನನಗೆ. 5 ನಿಮಿಷ ಆಗಿಲ್ಲ ಮಗ ನಿಂಗೆ ನಾಯಿ ಕಸ್ತಂತೆ ಅಂತ. ಅಲ್ಲಿ ಹೋಗಿ ಅಂಗಡಿ ಬೇಕ್ರಿ ಅಂತ ನಿಮ್ಗೆ ನಾಯಿ ಕಸ್ತಂತಲ್ವಾ ಸರ್ ಅನ್ನೋದು. ಯಾರು ಹೇಳ್ತಾವ್ರೆ ಸರ್ ನನಗೆ ಹುಚ್ಚ ಹಿಡಿತಾವ್ರಲ್ಲ ಇವ. ನಿಜವಾಗ್ಲೂ ಎಲ್ಲರಿಗೂ ಹೇಳೋದೊಂದೇ, ಇವೆಲ್ಲ ಏನೋ ತಮಾಷೆ ಮಾಡ್ತಾ ಇರ್ಬೋದು, ಬಟ್ ಆನ್ ಸೀರಿಯಸ್ ನೋಟ್ ಬೀದಿ ನಾಯಿಗಳನ್ನ ದಯವಿಟ್ಟು ಕೆಣಕಕ್ ಹೋಗ್ಬೇಡಿ. ನನಗೆ ಗೊತ್ತಾಯ್ತು ಇದು. ಈಗ ಇದರಿಂದ ಚಿಲ್ಲರ್ ನಿನಗೇನ್ ಅರ್ಥ ಆಯ್ತು? ಸುಮ್ನೆ ಮಲಗಿದ್ದನ್ನ ಎಬ್ಸಿದ್ರೆ ಈ ತರ ತೊಂದರೆ ಆಗುತ್ತೆ. ಓಕೆ, ಎನಿವೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದನ್ನ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲ ಮಕ್ಕಳು ತಮ್ಮ ತಾತನ ಆಸ್ತಿ ತಮಗ್ ಬರ್ಬೇಕು ಅಂತ ಕೋರ್ಟ್ ಕಚೇರಿ ಸುತ್ತಾ ಇದ್ರೆ, ಇಲ್ಲೊಬ್ಬ ಮಾತ್ರ ಅಜ್ಜಿ ಆಸ್ತಿಗೋಸ್ಕರ ಹೊಸ ಇನ್ವೆನ್ಷನ್ ಮಾಡ್ಬಿಡಿಯಾನೆ. ಆ ಇನ್ವೆನ್ಷನ್ ಇಂದ ಅವ್ರ ಅಜ್ಜಿನ ಹಿಂದ್ಗಡೆ ಹೋಗಿ ಮೀಟ್ ಮಾಡಿ ಏನೇನೆಲ್ಲ ಮಾಡ್ತಾನೆ ಅಂತ ತಿಳ್ಕೋಬೇಕು ಅಂದ್ರೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ರಾಘು, ಧನ್ರಾಜ್, ಕಾರ್ತಿಕ್ ಹಾಗೂ ಮುರುಘಾ. ಏನಪ್ಪ ಮನೆ ಮನೆ ಮುರುಘಾ? ಎಸ್ ಸತ್ಯ ಹೇಳಿದೀನಿ ನಿನ್ಗೆ. ನಾನು ಮನೆ ಮನೆ ಮುರುಘಾ ಅಲ್ಲ, ನಾನು ಟೈಮ್ ಮೆಷಿನ್ ಮುರುಘಾ. ಓಹೋ 10 ವರ್ಷದಿಂದ ನಾನೇನೋ ಕೆಸಿತಾ ಇದ್ದೀನಿ ಮಸಿತಾ ಇದ್ದೀನಿ ಅಂದಲ್ಲ, ಇದೇನಪ್ಪ ಅದು? ಒಂದಿನೂ ನೀಟಾಗಿ ರಿಹರ್ಸಲ್ ಬರಲಿಲ್ಲ. ಸುಮ್ನೆ ಮಿಷಿನ್ ಗಿಷಿನ್ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ ನನ್ ಮಗ. ಟೈಮ್ ವೇಸ್ಟ್ ಮಾಡಕ್ಕೆ ನಾನ್ ನಿಂತರ ಗಿಚ್ಚಿಗಿಲಿ ಆರ್ಟಿಸ್ಟ್ ಅಲ್ಲ ಕಣೋ. ಕೊನೆಗೆ ಒಪ್ಕೊಂಡ್ಬಿಟ್ಟವ ಆರ್ಟಿಸ್ಟ್ ಅಲ್ಲ ಅಂತ. ಹಂಗಲ್ಲ ಕಣೋ, ಇದ್ರ ಬಗ್ಗೆ ನಿನಗ್ ಗೊತ್ತಿಲ್ಲ. ಇದು ಟೈಮ್ ಮೆಷಿನ್. ಸಾಕಾಗಿದೆ. ಲೋ, ಇದ್ರಲ್ಲಿ ನಿನ್ಗೆ ಎಷ್ಟು ವರ್ಷ ಹಿಂದೆ ಬೇಕಾದ್ರೂ ಹೋಗಿ ಯಾರ ಹತ್ರ ಬೇಕಾದ್ರೂ ಮಾತಾಡ್ಸ್ಬೋದು ಕಣೋ. ಸುಮ್ನೆ ಕೂತ್ಕೊಳ್ಳಲಿ. ತಮಿಳ್ ಮಾತಾಡ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಮರ್ಸಕ್ ನಾನ್ ಯಾಮರ್ಸಕ್ ಬಂದವನೆ. ಹೋಗಲೇ, ನೀನು ಬೇಡ, ನಿನ್ ಮಿಷಿನ್ ಬೇಡ. ಮಗ ಏನು ನೀನ್ ನಂಬಲ್ಲ ಕಣೋ, ಈಗಷ್ಟೇ 90s ಹೋಗಿ ಡಿಸ್ಕೋ ಶಾಂತಿ ಹತ್ರ ಮಾತಾಡ್ಕೊಂಡ್ ಬಂದೆ. ಡಿಸ್ಕೋ ಶಾಂತಿ ಹತ್ರ ನೀನು? ಡಿಸ್ಕೋ ಶಾಂತಿ ಏನಂದು? ಡಿಸ್ಕೋ ಶಾಂತಿ ಮುಚ್ಕೊಂಡ್ ಡ್ಯಾನ್ಸ್ ಆಡ್ಕೊಂಡಿರೋದ್ ಬಿಟ್ಬಿಟ್ಟು ನಿನ್ಗೆ ಯಾಕೆ ಕಾಮಿಡಿ ಅಂದ್ಲು. ಕರೆಕ್ಟ್ ಆಗಿ ಹೇಳ ಅವಳು. ಅಲ್ಲ ಕಣ, ಈ ಟೈಮ್ ಮಿಷನ್ ಅಲ್ಲಿ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದಾ? ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದಾ? ಎಷ್ಟೇ ಇಸ್ವಿ ಬೇಕಾದ್ರೂ ಹೋಗ್ಬೋದಾ? 1980ರಲ್ಲಿ ನಮ್ಮ ಅಜ್ಜ ಅಜ್ಜಿ ನನಗೆ ಆಸ್ತಿ ಬರ್ದು ಕೊಡ್ಬೇಕಾಗಿತ್ತು. ಇನ್ನೇನ್ ಆಸ್ತಿಗೆ ಸೈನ್ ಹಾಕ್ಬೇಕಣ, ಗೊಟಕ್ಕಂತ ಸತ್ತೋಗ್ಬಿಟ್ರು. ಹೆಂಗಾದ್ರೂ ಮಾಡಿ ನಾನು ಆ ಇಸ್ವಿಗೆ ಹೋಗಿ ಆಸ್ತಿ ಬರ್ಸ್ಕೊಂಡ್ ಬರ್ತಾರೆ. ಏನಾದ್ರು ಪ್ಲಾನ್ ಮಾಡೋ. ಮಗ, ನೀನ್ ನನ್ ಫ್ರೆಂಡ್ ಕಣೋ, ನೀನ್ ಯಾಕೋ ಬೇಡ್ಕೊಂತೀಯ? ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಕಣೋ. ನಿಂಗಾಗಿ ಕವಳಿಕೊಂಡಿದ್ದು ಕಾಣೆ ಕಣ್ ತುಂಬ ನಿದ್ದೆ ಮಾಡಿದ್ದು ಸೂಪರ್ ಮಗ. ಆದ್ರೆ ಒಂದು ಕಂಡೀಷನ್. ಏನು? ನನ್ನ ಟೈಮ್ ಮಿಷಿನ್ ವರ್ಕ್ ಆಗೋದು 3 ಗಂಟೆ. ಆ 3 ಗಂಟೆಲಿ ನೀನ್ ಹೋಗಿ ಸೈನ್ ಹಾಕ್ಸ್ಕೊಂಡು ಹೆಂಗಾದ್ರೂ ಬಂದ್ಬಿಡ್ಬೇಕು. 3 ತಾಸು ಯಾಕೆ? 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಹೋಗೋಣ ಬಾ. ಮಗ, ನೀನ್ ಹೇಳಿದ ಜಾಗ ಬಂತು, ಹೋಗ್ಬಾ. ಹುಷಾರು. 3 ಗಂಟೆ ಕಣ. ಓಕೆ, ಆಲ್ ದಿ ಬೆಸ್ಟ್. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ನೋಡಿ ಆಸ್ತಿ ಬರ್ಸ್ಕೊಂಡು. ಆಹಾ, ನಮ್ಮ ಅಜ್ಜಿ ಮನೆ ನೋಡಿ ಸರ್, ಎಷ್ಟು ಸಖತ್ತಾಗಿದೆ. ಕರಿತೀನಿ, ಸೈನ್ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಅಜ್ಜಿ ಅಜ್ಜಿ ಅಜ್ಜಿ, ಈಗ ಬಂದೇನೋ. ಚೆನ್ನಾಗಿದೆಯಾ? ಅಜ್ಜಿ, ನನ್ ಏನಕ್ ಬಂದೆ ಅಂತಂದ್ರೆ, ಅಯ್ಯೋ, ಊಟ ಮಾಡ್ದ? ಊಟ ಎಲ್ಲ ಬೇಡ ನಂಗೆ. ಚಿಕ್ಕ ವಯಸ್ಸಲ್ಲೂ ಹಂಗೆ ಯಾಕನ್ನಪ್ಪ, ಊಟ ಮಾಡ್ತಾನೆ ಇರ್ಲಿಲ್ಲ. ಊಟ ತಗೊಂಬರ್ತೀನಿ, ತಾತನ್ ಜೊತೆ ಮಾತಾಡ್ಕೊಂಡಿರಪ್ಪ. ಅಯ್ಯೋ, ನಂಗೆ ಊಟ ಬೇಡ ಅಜ್ಜಿ. ಬರ್ತೀನಿ ರಪ್ಪ. ಚೆನ್ನಾಗಿದ್ಯಾ? ಬಾರಪ್ಪ, ಬಾರ ಮಗ್ನೆ. ಅಯ್ಯಯ್ಯೋ, ನಂಗೆ ಊಟ ಬ್ಯಾಡಿತ್ತು. ಕೊಡಕ್ಕೆ ತಂದಿದ್ದೀನಿ ನಾನ್, ತಿನ್ನಕ್ ತನ್ನ, ನಾಯಿಗೆ ಹಾಕಕ್ ತನ್ನ, ಕಂಡವ್ರಿಗೆ ಕೊಡಕ್ ತನ್ನ. ಇದೊಂದ್ ಮಾಡ್ಬಿಡಿ. ನೀರ್ ಕುಡಿಯಪ್ಪ. ಇನ್ನು ತಿಂತ ಸಾಕು ನಂಗೆ.
ನಾನು ಏನಕ್ಕೆ ಬಂದಿದ್ ಗೊತ್ತಾ, ಈ ಪೇಪರಿಗೊಂದು ಪೇಪರ್ ಅಂದ ತಕ್ಷಣ ನೆನ್ಪಾಯ್ತು, ನಿನ್ 3rd ಇಯರ್ PUC ರಿಪೋರ್ಟ್ ಏನಾಯ್ತು? ಯಾವ್ದ್ರಿ ಇದು? ಸೆಕೆಂಡ್ ಪಿ ಸಿ ಕೇಳಿದೀನಿ, ಯಾವ ಥರ್ಡ್ ಪಿ ಸಿ? ಅಜಯ್, ಅದು ಥರ್ಡ್ ಪಿ ಸಿ ಅಲ್ಲ, ಸೆಕೆಂಡ್ ಪಿ ಸಿ. ಅಯ್ಯೋ ವಯಸ್ಸಾಯ್ತಲ್ಲ, 2nd ಯಾವ್ದು 3rd ಯಾವ್ದು ಗೊತ್ತಾಗಲ್ಲ ಕಣಪ್ಪ. ಇಲ್ಲಿ ಪ್ರೋಗ್ರೆಸ್ ಕಾರ್ಡ್ ಇದೆ ನೋಡು. ಎಕ್ಸಾಮ್ ಅಲ್ಲಿ ಫೇಲ್ ಇದಕ್ಕೆ ಈ ಪೇಪರ್ಗೆ ಒಂದು ಅಮ್ಮ, ಯಾರಪ್ಪ? ನೀನು ಮುದ್ ಮಾಡಿ ಸಾಕಿರೋ ನಿನ್ ಮೊಮ್ಮಗ ನನ್ ಮಗಳನ್ನ ಬಸರು ಮಾಡಿ ಇವಾಗ ಆ ಮಗಿನ್ ತೆಗ್ಸಕ್ಕೆ ಮದ್ ಮಾಡ್ಸು ಅಂತ ಹೇಳ್ತಾವ್ನೆ. ಟೈಮ್ ಆಗ್ತಾ ಇದೆ. ಏನು ಅಂದ್ರೆ ಮನೆಗ್ ಬೆಳಕಾಗ್ಲಿ ಅಂತ ಒಬ್ಬ ಮೊಮ್ಮಗನ್ ಸಾಕಿದ್ರೆ ಮನೆಗೆ ಕೊಳ್ಳಿ ಇಟ್ಬಿಟ್ನಲ್ರಿ. ಯಾಕಿನ್ನು ಬದುಕೆ ಇದೆಯಾ? ಸತ್ತದ್ಮೇಲೆ ಯಾವಳಾದ್ರೂ ಕರ್ಕ ಬಂದು ನೋಡ್ಕೊಳ್ಳೋಣ ಅಂತನ? ಸಾಯೋಲೆ. ಒಂದ್ ಎಬ್ಬೆಟ್ ಆದ್ರೂ ಹಾಕ್ಬಿಟ್ಟು ಸಾಯಜಿ. ಎಲ್ಲ ಮುದುಕಿ ಅಜ್ಜಿ ಎದ್ದಳಜ್ಜಿ, ಅಜ್ಜಿ. ಅಯ್ಯೋ ಮಿಷನ್ ಮುರ್ಗ ನಮ್ಮ ಅಜ್ಜ ತತ್ತೋಗ್ಬಿಟ್ರು ಕಣೋ, ಸೈನೇ ಮಾಡಿಲ್ಲ. ಒಂಚೂರು ಟೈಮ್ ಮಿಷನ್ ಹಿಂದಕ್ ಮಾಡು. ಲೇ, ನೀನ್ 2 ಅವರ್ ಯೂಸ್ ಮಾಡ್ಕೊಂಡಿದ್ಯಾ, ಇನ್ನಿರೋದೇ 1 ಅವರ್. ಒಂಚೂರು ಟೈಮ್ ಮಿಷನ್ ಹಿಂದಕ್ ಮಾಡು. ಮಗ ಬೇಗ ಬಾರೋ, ಇನ್ನು 1 ಅವರ್ ಇರೋದಷ್ಟೇ. ಆಯ್ತು ಅಪ್ಪ, ಅಂತೂ ಟೈಮ್ ಮಿಷನ್ ನಿಂತ್ಕೋಯ್ತು. ಇವಾಗ ನಾನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಊಟ ಗಿಟ್ಟ ಅಂತ ಟೈಮ್ ವೇಸ್ಟ್ ಮಾಡಲ್ಲ, ಹೋಗಿ ಸೈನ್ ಮಾಡಿಸ್ಕೊಂಡ್ ಬಂದೇ ಬಿಡ್ತೀನಿ. ಅಜ್ಜಿ 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 ಬಂದೇನೋ? ಅಜ್ಜಿ ಬಂದೆ. ಚೆನ್ನಾಗಿದ್ಯಾ? ಹೂನಪ್ಪ. ನನ್ಗೆ ಊಟ ಬೇಡ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದೆ. ಅಲ್ಲಪ್ಪ, ನನಗೂ ಸೆಕೆಂಡ್ ಪಿ ಸಿ ನಾನು ಪಾಸ್ ಆದೆ. ಪಾಸ್ ಆಗವನಂತೆ. ಇದಕ್ಕೊಂದು ಸೈನ್ ಮಾಡಿಬಿಟ್ರೆ ನನಗೆ ಪೆನ್ ಕೊಡ. ಪೆನ್ನ ಇಲ್ಲೇ ತಗೋ. ಎಲ್ಲಿ ಹೋಗ್ತಿದ್ದೆ ಅಜ್ಜಿ? ಫೋನ್ ತಗೋಬತ್ತೀನಿ. ನೀನು 300 ತಾಸು ಮಾಡ್ಬೇಕು ಫೋನ್ ತರ. ತಗೋ ಅಜ್ಜಿ, ಇಲ್ಲೇ ಇದೆ, ತಗೋ ಮಾತಾಡು. ಬೇಗ ಕುತ್ಕೋ, ಮಾತಾಡು. ಇಟ್ಟು ಕಾಲು. ಕಿವಿ ಕಟ್ಕೊಂಡು ಮಾತಾಡೆ. ಹಲೋ, ಆಯ್ತು ಬಿಡಿ. ಏನಾಯ್ತು? ಪಕ್ಕದ ಮನೆಯವ್ರಿಗೆ ಫೋನ್ ಬಂದಿತ್ತು. ಬಂದ್ರಿ ಮತ್ತೆ ಇವನು? ನೀನ್ ಮುದ್ ಮಾಡಿ ಸಾಕಿರೋ ನಿನ್ ಮೊಮ್ಮಗ ನನ್ ಮಗಳನ್ನ ಬಸರು ಮಾಡಿ ಇವಾಗ ಆ ಬಸರು ತೆಗ್ಸಕ್ಕೆ ಮದ್ ಮಾಡ್ಸ ಅಂತ ಹೇಳ್ತಾವ್ನೆ. ಎಂಟ್ರಿ ತಗೊಂಡೆ ಹೋಗಲ್ಲ. ಮನೆ ಬೆಳಕಾಗ್ಲಿ ಅಂತ ಒಬ್ಬ ಮೊಮ್ಮಗನ್ ಸಾಯ್ಕೊಂಡ್ರೆ ಮನೆಗೆ ಕೊಳ್ಳಿ ಇಟ್ಬಿಟ್ನಲ್ರಿ. ಅಯ್ಯೋ, ಇವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಈ ಮಿಷಿನ್ ಇಟ್ಬಿಟ್ರೆ ಬದುಕೊಂಡ್ಬಿಡ್ತಾರೆ. ಎಲ್ರಿ ಬಾವಿ ಬಿತ್ತಾಯಣ್ಣ. ಅಯ್ಯೋ, ಮುರ್ಗ ನಮ್ಮ ಅಜ್ಜ ಬಾವಿ ಬಿದ್ದು ಸತ್ತೋಗ್ಬಿಟ್ರು ಕಣೋ. ಒಂಚೂರು ಟೈಮ್ ಮಿಷಿನ್ ನಿಮಗೆ ಕೊಡ ಪ್ಲೀಸ್ ಕಣೋ. ಅಲ್ಲ, ನಿನಗ್ ತಲೆಗಿಲ್ಲ ಕೆಟ್ಟೋಗ್ಬಿಟ್ಟಿದ್ಯೇನೋ, ಯಾಕೋ ಹಿಂಗ್ ಆಡ್ತಾ ಇದ್ಯಾ? ಒಂದೇ ಟಕ್ ಹಿಂಗ್ ಸೈನ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಕಣೋ. ಮಗ, ಇನ್ನಿರೋದು ಅರ್ಧ ಗಂಟೆ ಅಷ್ಟೇ ಕಣೋ. ಈ ಸಲ ಪಕ್ಕ ಸೈನ್ ಮಾಡಿಸ್ಕೊಂಡೇ ಬರ್ತೀನಿ. ಸರಿ ಆಯ್ತು, ಓಕೆ. ತಿರ್ಸು. ಈಗಂತೂ ಒಂದೇ ಒಂಚೂರು ಟೈಮ್ ವೇಸ್ಟ್ ಮಾಡಲ್ಲ, ಹೋಗ್ತೀನಿ ಸೈನ್ ಮಾಡಿಸ್ಕೊಂಡು ಬರ್ತಾ ಇರ್ತೀನಿ. ಈ ಬಾವಿ ಇದ್ರು ಮತ್ತೆ ಸತ್ತೋಗ್ಬಿಡ್ತಾರಲ್ಲ ಇವರು. ಬಾವಿ ಬೇಡ, ಏನ್ ಬೇಡ, ಬಾವಿ ಮುರ್ದಾಕ್ಬಿಡ. ಇವಾಗ ಹೆಂಗ್ ಸಾಯ್ತಾರ ನಾನು ನೋಡ್ತೀನಿ. ಬಾವಿ ಕಿತ್ತಾಕ್ತಾರೆ ಯಾರಾದ್ರು.
ದೇವರ್ಷಿ ನನ್ನ ಮಗನೇ ಕರೆಕ್ಟ್ ಸೈನ್ ಮಾಡೋ ಟೈಮ್ ನೋಡ್ಕೊಂಡು ಕ್ಯೂ ತಗೊಂಡು ಓಡಿ ಬರ್ತೀಯ ಮತ್ತೆ ನಿನ್ನ ಸಾಯಿಸ್ತೀನಿ ಅಜ್ಜಿ 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 ಈ ಸಲ ನಾನು ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಬಂದೆ ಅಯ್ಯೋ ಕಾಲೇಜಲ್ಲಿ ನಂಗೆ ಸನ್ಮಾನ ಇಟ್ಕೊಂಡವ್ರೆ ಅಯ್ಯೋ ನಮ್ಮವ್ವ ನಿನ್ ನೆನ್ಸ್ಕೊಂಡು ಕೊಡೋ ಅಂತ ಹೇಳ್ತಿದ್ಲು ನಮ್ಮ ಮಗಳು ನಮ್ ನೆನ್ಸ್ಕೊಂಡ ಅತ್ಲಂತೆ ಕಂಡ್ರಿ ಅತ್ಲಷ್ಟೇ ಸೈನ್ ಮಾಡಿದ್ಕೊಂಡು ಇರಪ್ಪ. ಅವಾಗ ಅವಳಿಗೆ 3 ವರ್ಷ ಕಾಣೆ ಹಠಕನ ಪೊಲೀಸ್ ಸೇರ್ಸನ ಅಂತ ನಾನು ಹಂಗೋ ಹಿಂಗೋ 5ನೇ ಕ್ಲಾಸ್ ಪಾಸ್ ಮಾಡ್ಕೊಂಡು ಇವಾಗ 5ನೇ ಕ್ಲಾಸಿಗೆ ಬಂದಲ್ಲ ಸರ್ಗಳು 7ನೇ ಕ್ಲಾಸ್ಗೆ ಸೇರ್ಸನ ಅಂತ ನಾನು ಬೇಡ ಅಂತ ಇವ್ರು ಸೇರ್ಸನ ಆ ಜಟ್ಟು ಸೇರಿಸಿ ತೆಗೆದು ಮಾಡ್ತೀರಿ ಆಮೇಲೆ ಬೆಳಿಗ್ಗೆ 4:15 ಜಾವ ಅಲಾರಾಮ್ ಇಟ್ಟಿದ್ದೆ 3:15ಗಲ್ವೇನ್ರಿ 4:15 3:15 ಯಾವ್ದೇ ಒಂದು ಅಲ್ರಾಮು ಡನ 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 ಗಂಟೆ ಹೊಡಿತ ತಾನೆ ಇದಕ್ಕೊಂದು ಸೈನ್ ಮಾಡು ಅದು ಈ ಮುದುಕನು ಹೊಡೆ ಸಾಯಿಸಿ ನನ್ ಮುಂದನೆ ತಾತನ್ ಸಾಯಿಸ್ಬಿಟ್ಟಲ್ಲ ನಾನ್ ಯಾಕ ಬದುಕಿರ್ಲಿ ಮುರುಘ ಈ ಸರನ್ನು ಸೈನ್ ಮಾಡಿಲ್ಲ ಕೊಡು ಒಂಚೂರು ಟೈಮ್ ಮಿಷನ್ ಇದಕ್ಕೆ ಮಾಡು ಒಂದೇ ಒಂದು ಸೈನ್ ಕಡೆ ಹೋಗಿ ಬಂದ್ಬಿಡ್ತೀನಿ ಕಡೆ ವಾಷಿಂಗ್ ಮಿಷಿನ್ ಅಲ್ಲ ಟೈಮ್ ಮಿಷಿನ್ ಅಯ್ಯೋ ಟೈಮ್ ಆಯ್ತು ಕಡೆ ಪ್ಲೀಸ್ ಕಡೆ ಬೇಗ ಒಂದೇ ಒಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ರೆ ಎಲ್ಲರೂ ಸೇರ್ಕೊಂಡು ನಾಳೆ ಕೊಡ್ದಂಗೆ ಕೊಡ್ರಿ ನನಗೆ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ. ಅಜ್ಜಿ ಅಜ್ಜಿ ಒಂಚೂರು ಟೈಮ್ ಮಿಷನ್ ಕಾಲ್ ಬಿಡ್ತೀರಿ ಕಡೆ ಸತ್ತೋಗ್ಬಿಟ್ಟಾರ ಕಡೆ ಪ್ಲೀಸ್ ಕಡೆ ಮಗ ಇನ್ನಿರೋದು 2 ನಿಮಿಷ ಮಗ ಏನು ಮಾಡಕ್ಕಾಗಲ್ಲ ಆಮೇಲೆ ಟೈಮ್ ಮಿಷನ್ ಇದಕ್ಕೆ ಮಾಡಿದ್ವಿ ಮಾಡು ಓಡ ಈ ಸರ್ ಏನಾದ್ರೂ ಸೈನ್ ಮಾಡ್ತಾರೆ ಅವರು ಮಾಡಿಸ್ಕೊಳ್ತೀವಿ ನೋಡಿ ಅಜ್ಜಿ ಬಾರಪ್ಪ ಬಾರೋ ಕುಂತ್ ಕೇಳು ಏನ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದಾರೆ ಇವರು ಅಪ್ಪ ಇರೋ ಬರ ಆಸ್ತಿನೆಲ್ಲ ನಿಂಗೆ ಬರ್ಕೊಡೋಣ ಅನ್ಕೊಂಡ್ಬಿಟ್ಟಿದ್ದೆ ಇವಾಗ ಬ್ಯಾಟ್ರಿ ಬಂದ್ರೆ ಸೈನ್ ಮಾಡಿಸ್ಕೊಂಡು ಹೋಗ್ತಿರ್ತೀನಿ ನೋಡಿ ಅಜ್ಜಿ ಸೈನ್ ಮಾಡಿ ಸ್ವಲ್ಪ ಕನ್ನಡಕ ಹುಡ್ಕ ಬರ್ತೀರಾ ಕುತ್ಕೊಳ್ಳಲೆ 24 ಗಂಟೆ ಮಾಡ್ತಾನೆ ನೀವು ಕನ್ನಡಕ ಅಜ್ಜಿ ಕನ್ನಡಕ ಬೇಗ ಒಂದು ಸೈನ್ ಮಾಡ್ಬಿಡು ಒಟ್ಟು ಹೋಗ್ಬಿಡ್ತೀನಿ ಇರಪ್ಪ ಇದು ನೀವಾ ನಾನಾ ಅವ್ರವ್ವ ಸೈನ್ ಮಾಡೋದು ಬೇಗ ಅಪ್ಪ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡಿ ಕರೀತೀನಿ ಹೇಳೋ ನನ್ನ ಅಪ್ಪನೇ ಇವ್ರು ಹೇಳಿಲ್ಲ ಅಂದ್ರೆ ಬಿಡೋದೇ ಇಲ್ವಲ್ಲ ಈಗ ಅದು ಗಿಚ್ಚಿಗಿಲಿಗಿಲಿ ಕಾಮಿಡಿ ಮಾಡ್ತೀನಿ ನಾನು ಕಾಮಿಡಿ ಮಾಡ್ತಾನಂತೆ ಕಣ್ರಿ ಅಪ್ಪ ಒಂದ್ಸಲಿ ಕಾಮಿಡಿ ಮಾಡಪ್ಪ ನೋಡ್ಕೊಂಡು ಸೈನ್ ಹಾಕಿ ಸತ್ತು ಟೈಮ್ ಆಯ್ತು ಫಸ್ಟ್ ಸೈನ್ ಮಾಡ ಒಂದ್ಸಲಿ ಕಾಮಿಡಿ ಮಾಡಪ್ಪ ಅದ್ಭುತವಾಗಿ ಮಾಡಿದಂತ ಶಿವು ಆಕ್ಟಿಂಗ್ಗೆ ಬರಲೇಬೇಕು ಗೋಲ್ಡನ್ ಗಿಲಿಗಿಲಿ ಯಾಕೆ ನಾನು ಗೋಲ್ಡನ್ ಬಜಾರ್ ಮಾಡಿದ್ರಿ ಆ ಸೌಂಡಿಗೆ ಸತ್ತೋಗ್ಬಿಟ್ಟಲ್ಲ ಇವರು ಅದೇ ಒಂದು ಸೈನ್ ಅಜ್ಜಿ ಮುರುಘ ಸುತ್ತಿ ಮೇಡಮ್ ಸಾಧು ಸರ್ ಗೋಲ್ಡನ್ ಬಜಾರ್ ಹೊಡೆದ್ರು ಸೌಂಡ್ಗೆ ಸತ್ತೋಗ್ಬಿಟ್ರು ಕಡು ನಿನ್ನ ಅಜ್ಜಿನ ಪಡಿಯ ಹೋಗು ಟೈಮ್ ಮಿಷಿನ್ ಟೈಮ್ ಆಗಿ ಅರ್ಧ ಗಂಟೆ ಆಯ್ತು ನಿಮ್ಮ ಅಜ್ಜಿನೂ ಬರಲ್ಲ ನಿನ್ನ ಆಸ್ತಿನೂ ಬರಲ್ಲ ಇನ್ಮೇಲೆ ನನ್ನ ಪರಿಸ್ಥಿತಿ ಹೊಡಿಸ್ಕೋ ಎಂತ ಅಜ್ಜಿ ಎಂತ ತಾತ ಡೈರೆಕ್ಟ್ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ. ಶ್ರುತಿ ಮೇಡಮ್ ಹೇಗೆ ಅನ್ನಿಸ್ತು ಈ ಒಂದು ಟೈಮ್ ಮಿಷಿನ್? ಏನ್ರಿ ಅದು ಆಕ್ಟಿಂಗು ರಾಗು ಯಪ್ಪ ಯಪ್ಪ ಅಪ್ಪ ಅಬ್ಬ ಅಬ್ಬ ಭಗವಂತ ನೀನು ಹಲವಾರು ಆಕ್ಟಿಂಗ್ಗಳನ್ನು ಮಾಡ್ತೀಯ. ಪ್ರತಿ ಸರಿ ಹುಡುಗಿ ಗೆಟಪ್ ಮಾಡಿದಾಗ ಒಂದಲ್ಲ ಒಂದು ರೀತಿ ನಮ್ಮನ್ನ ಸರ್ಪ್ರೈಸ್ ಮಾಡ್ತಾನೆ ಇರ್ತೀಯ.
ದಿಸ್ ವಾಸ್ ಅಲ್ಟಿಮೇಟ್ ಥ್ಯಾಂಕ್ ಯು ಸೊ ಮಚ್. ಅಲ್ಟಿಮೇಟ್ ರಾಘು. ನಿನ್ನ ಜೊತೆ ತುಂಬಾ ಸರ್ಪ್ರೈಸಿಂಗ್ ಆಗಿ ನಿನಗೆ ಸಾಥ್ ಕೊಟ್ಟಿದ್ದು ನಮ್ಮ ಧನ್ರಾಜ್. ಏ ಸೂಪರ್ ಧನ್ರಾಜ್, ಸೂಪರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಒಟ್ಟಾರೆ ಆಕ್ಟಿಂಗ್ನ ಅದ್ಭುತವಾದಂತ ಒಂದು ಪ್ರದರ್ಶನ ಈ ಒಂದು ಸ್ಕಿಟ್ ಅಲ್ಲಿ ನೋಡಿದೆ. ಎಲ್ಲರೂ ಸಖತ್ತಾಗಿ ಮಾಡ್ತಾರೆ, Very nice. ಸಖತ್ತಾಗಿ. ಥ್ಯಾಂಕ್ ಯು ವೆರಿ ಮಚ್. ಎದ್ದು ಬಿದ್ದು ನಗ್ತಾ ಇದ್ದಂತ ನಮ್ಮ ಸಾಧು ಸರ್ನ ಕೇಳೋಣ. ಸಾಧು ಸರ್, ನಾನು ಎದ್ದು ಬಿದ್ದು ನಗ್ತಾ ಇದ್ದಿದ್ದು ಇವ್ರಿಬ್ಬರಿಗೋಸ್ಕರನೇ ರೀ. ನಿಜವಾಗ್ಲೂ? ಏನ್ ಮಾಡಿದ್ರು ರಾಘು, ನಿಜವಾಗ್ಲೂ ಇದು ಎಪಿಸೋಡ್ ಹೆಸರು ಟೈಮ್ ಟ್ರಾವೆಲ್, ಏನದು ಟೈಮ್ ಟ್ರಾವೆಲ್ ಮೆಷಿನ್ ಇರ್ಬೋದು. ನಮ್ಗೆ ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ವೆರಿ ನೈಸ್, ಸೂಪರ್. ಅದು ಮಾತ್ರ ಒಂದು ಟೈಮ್ ಮೆಷಿನ್ ಅನ್ನೋದನ್ನ ನೀವು ಇಟ್ಕೊಂಡು ಇಷ್ಟು ಚೆನ್ನಾಗಿ ಅದ್ರ ಒಳಗೆ ಪ್ಲೇ ಮಾಡಿದ್ರಲ್ಲ, ಆ ರಿವರ್ಸ್ ಆಗೋದು, ಯಾಕೆಂದ್ರೆ ಆ ಟೈಮ್ ಮಿಷಿನ್ ಒಳಗೆ ರಿವರ್ಸ್ ಆಗೋದು, ಅಲ್ಲಿಂದ ಇವ್ರು ಒಳಗೆ ಬರೋದು, ಇವ್ರು ಮತ್ತೆ ಸತ್ತಾಗ ತಿರ್ಗಾ ಇವ್ರು ರಿವರ್ಸ್ ಆಗೋದು, ಇವೆಲ್ಲ ತುಂಬಾನೇ ಚೆನ್ನಾಗಿ ತೊಗೊಂಬಂದ್ರಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ದಿಸ್ ಈಸ್ ವೆರಿ ವೆರಿ ನ್ಯೂ. ಥ್ಯಾಂಕ್ ಯು. ವೆರಿ ನೈಸ್, ಲವ್ಲಿ. ಪಾಂಡೆ, ಹಾ, ನನ್ಗೊಂದು ಆಸೆ ಪಾಂಡೆ. ಏನು? ನನಗೆ ಉಮಾಶ್ರೀ ಅಮ್ಮನ್ ಸಿನಿಮಾದ ಒಂದು ಹಾಡಲ್ಲಿ ಧನ್ರಾಜು ಮತ್ತೆ ನಮ್ ರಾಘುದ ಒಂದು ಡ್ಯಾನ್ಸ್ ನೋಡಕ್ ಆಸೆ. ನಾನು ವೈ ನಾಟ್? ಪುಟ್ಟಮಲ್ಲಿ ಪುಟ್ಟಮಲ್ಲಿ ಮ್ಯೂಸಿಕ್. ಅಯ್ಯಪ್ಪ ಆಹಾ, ಲವ್ಲಿ ಲವ್ಲಿ. So cute, so ಓ cute. ಮೈ ಗಾಡ್, ಓ ಮೈ ಗಾಡ್. ರಾಘವೇಂದ್ರ ಈ ತರದ್ ಎಷ್ಟೋ ರೀಲ್ಸ್ ಗಳು ಮಾಡ್ಬಿಟ್ಟಿದ್ದಾನೆ. ಧನ್ರಾಜ್, ಏನ್ ಧನ್ರಾಜ್, ಏ ಧನ್ರಾಜ್ಗೊಂದು ಚಪ್ಪಾಳೆ ಬರ್ಲಿ. ನಿಜ. ಏ ಸೂಪರ್ ಧನ್ರಾಜ್. ಇದೇ ಖುಷಿಗೆ ನಮ್ಮಿಬ್ಬರ ಕಡೆಯಿಂದ ಗೋಲ್ಡನ್ ಗಿಲಿಗಿಲಿ. ಲವ್ಲಿ. Congratulations. Congrats. ಬಟ್ ನಿಜವಾಗ್ಲೂ ಜಡ್ಜಸ್ ಎಲ್ಲ ಕ್ಯಾರೆಕ್ಟರ್ಗಳು ಅದ್ಭುತವಾಗಿ ಆಕ್ಟ್ ಮಾಡಿದ್ರು, ಹೌದು. ಅದು ಇಬ್ರು ಮಾತ್ರ ತುಂಬಾ ನೋವಲ್ಲಿದ್ದಾರೆ. ಯಾರು? ಬಾ ಮುರುಘ, ಬಾ ಧನ್ರಾಜ್. ಅವರಿಬ್ರ? ಹೌದು, ಈ ಎರಡು ಜೀವಗಳು ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಸೆಟ್ ಅಲ್ಲಿ. ಯಾಕೆಂದ್ರೆ ಇಬ್ರು ಆಕ್ಟಿಂಗ್ ಅಲ್ಲಿ ಪರಿಣಿತರು. ಇವನಂತೂ ಕೇಳೋದೇ ಬೇಡ, ಹೌದು, ಇವನಂತೂ ಹೇಳೋದೇ ಬೇಡ. ಬಟ್ ಇವರಿಬ್ಬರಿಗೆ ಅವ್ರ ಆಕ್ಟಿಂಗ್ ಟೆಸ್ಟ್ ಮಾಡೋ ಅಂತ ರೋಲ್ ಸಿಕ್ಕಿಲ್ಲ, ಅಂದ್ರೆ ಒಂದು ಎಮೋಷನಲ್ ರೋಲ್ ಸಿಕ್ಕಿಲ್ಲ ಅನ್ನೋ ಕೊರಗಿದೆ, ಬೇಜಾರಿ. ಬಟ್ ಜಡ್ಜಸ್, ನಿಮ್ಮ ಅನುಮತಿಯ ಮೇರೆಗೆ ಇವರಿಬ್ಬರ ಒಂದು ಎಮೋಷನಲ್ ಆಕ್ಟಿಂಗ್ ಅನ್ನ ನೋಡಿ ಇವತ್ತು ನೀವು ಆಡಿಷನ್ ಮಾಡ್ಬೇಕು. ಇವರಿಬ್ಬರಲ್ಲಿ ಯಾರು ಆಡಿಷನ್ ವಿನ್ ಆಗ್ತಾರೋ ನೆಕ್ಸ್ಟ್ ವೀಕ್ ಅವ್ರಿಗೆ ಕಂಪ್ಲೀಟ್ ಆಗಿ ಒಂದು ಲೀಡ್ ರೋಲ್ ಇರುವಂತ ಎಮೋಷನಲ್ ಸ್ಕಿಟ್ ಸಿಗುತ್ತೆ. ಸೂಪರ್. ರೆಡಿ? ಸೀರಿಯಸ್ ಆಗಿ ಮಾಡಿ. ಎಸ್ ಸರ್. ಓಕೆ ಓಕೆ. ಹಿಂದ್ಗಡೆ ಶ್ರುತಿ ಮೇಡಮ್ ಅವರ ವಿಡಿಯೋ ಬರುತ್ತೆ, ಅದನ್ನ ಮತ್ತೆ ನೀವು ನೋಡ್ಕೊಂಡು ಅವರಷ್ಟಾಗಲ್ಲ, ಅದರೊಂದು 10% ಆದ್ರೂ ಆಕ್ಟ್ ಮಾಡಬೇಕು. ಅದೇ ತರ ಯಾರು ಕ್ಲೋಸ್ ಆಗಿ ಮಾಡ್ತಾರೋ ಅವ್ರು ಇದು ಟಾಸ್ಕ್ ಅನ್ನ ವಿನ್ ಆಗ್ತಾರೆ. ನೆಕ್ಸ್ಟ್ ವೀಕ್ ಎಮೋಷನಲ್ ಸ್ಕಿಟ್ ಸಿಗುತ್ತೆ. ಆರ್ ಯು ರೆಡಿ? ರೆಡಿ. ಫಸ್ಟ್ ನೀನೇ ಮಾಡ್ತೀಯಾ? ಅವ್ರು ಮಾಡ್ಲಿ, ಆಮೇಲೆ ಅವ್ರು ಮಾಡ್ಲಾ? ಓಕೆ, ಸರಿ ಆಗಿದ್ರೆ ಮುರುಘ ನೀನೇ ಮಾಡಿ. ಆಡಿಷನ್ನಿನ ಮೊದಲ ವಿಡಿಯೋ ಪ್ಲೀಸ್. ನಿನ್ನ ಆಕ್ಟಿಂಗ್ ಪರೀಕ್ಷೆ ಶುರು ಆಗ್ತಿದೆ. ದೇವರಿಗ ಸೂಪರ್, ಸೂಪರ್. ಜಡ್ಜಸ್
ಈ 2 ಎಮೋಷನಲ್ ಆಕ್ಟ್ ಅಲ್ಲಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಮುಂದಿನ ವಾರ ಕಂಪ್ಲೀಟ್ ಎಮೋಷನಲ್ ಸ್ಕಿಟ್ ಮಾಡ್ತಾ ಇರುವಂತಹ ಧೀರ ವೀರ ಶೂರ ಯಾರು? ಒನ್ ಅಂಡ್ ಒನ್ಲಿ ಧನ್ರಾಜ್. ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗಿ ನಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಳೋದು ಕಾಮನ್. ಆದ್ರೆ ಇಲ್ಲೊಬ್ಬ ಡಾಕ್ಟರು ಆಕ್ಟರ್ ಆಗ್ಬೇಕು ಅನ್ನೋ ಹುಚ್ಚಲ್ಲಿ ಬಂದಿರೋ ಪೇಷಂಟ್ಗೆ ಏನೆಲ್ಲ ಕತೆ ಹೇಳ್ತಾನೆ, ಏನೆಲ್ಲ ಟ್ರೀಟ್ ಮಾಡ್ತಾನೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳಿಗೆ ಸ್ವಾಗತಿಸಿ ಜಗಪ್ಪ ಗೊಬ್ರಗಾಲ, ಬಸವರಾಜು, ಹುಲಿ ಕಾರ್ತಿಕ್, ಜಾನ್ವಿ ಹಾಗೂ ನಿವೇದಿತಾ. ಓಕೆ 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 ಥ್ಯಾಂಕ್ ಯು ಅಲ್ಲ ನೀನೇನ್ ಕಾಯಿಲೆ ವಾಸಿ ಮಾಡವನ, ನೀವೀಗ ಇಂಪ್ರೆಸ್ ಮಾಡವನ? ಅದೇ ನಂಗೂ ಗೊತ್ತಾಗ್ತೇ. ನಿರಂಜನ್ ಸಿಸ್ಟರ್ ಡಾಕ್ಟ್ರೇ, ಯಾವಾಗ್ಲೂ ಕೇಳ್ಬೇಕು ಅನ್ಕೋತೀನಿ, ಯಾಕೆ ನನ್ನ ನಿರಂಜನ್ ಸಿಸ್ಟರ್ ಅಂತ ಕರೀತೀರಾ? ಅಲ್ಲ ಇಷ್ಟ ಚೆನ್ನಾಗಿರೋ ಹುಡುಗಿನ ನನ್ ಸಿಸ್ಟರ್ ಅಂತ ಹೇಳಕ್ಕಾಗತ್ತಾ? ಅದಕ್ಕೆ ಅಣ್ಣನ್ ಸಿಸ್ಟರ್ ಅಂತ ಹೇಳ್ದೆ. ನಿನ್ ಫ್ಲೆಶ್ ಆಗ್ಬೇಡ, ಯಾಕೆ? ಟುಸ್ ಆಗ್ಬಿಡ್ತೀನಿ. ಅಯ್ಯೋ ಡಾಕ್ಟ್ರೇ, ನಿರಂಜನ್ ಸಿಸ್ಟರ್. ಹಲೋ ಪೇಷಂಟ್ ಕರೆ. ಪೇಷಂಟ್ ನಂಬರ್ 1. ಜಾಸ್ತಿ ಆಯ್ತು. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ನಾನು. ಅಲ್ಲಪ್ಪ, ಕಿಡ್ನಿಲಿ ಸ್ಟೋನ್ ಆಗಿರೋನ್ ಇಷ್ಟೊಂದು ಆರಾಮಾಗಿದ್ರೆ ಕಳ್ಳಲು ಕಿಡ್ನಿ ಹೋಗ್ಬಿಟ್ಟು ಹಂಗೆ ಊದ್ಕೊಬಿಡಲ್ವಾ? ಡಾಕ್ಟರ್ ಇಲ್ಲವೋ? ಡಾಕ್ಟರ್ ಇಲ್ಲವೋ? ಮೈ ಗಾಡ್, ಡಾಕ್ಟರ್ ಇಲ್ಲವೋ? ಅಲ್ಲ ಕಣೆಯ, ಕಿಡ್ನಿಲಿ ಕಲ್ಲು ಬ್ಲಾಸ್ಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟು ಆರ್ಟ್ ಅಲ್ಲಿ ಕಟ್ಕೊಬಿಟ್ಟದೆ. ಆರ್ಟ್ ನ ಕೂದು ಎಲ್ಲ ಕಲ್ಲು ಆಯ್ಬೇಕೀಗ. ಆಪರೇಷನ್ ಮಾಡಿ. ಬೇಡ ಬೇಡ, ಹಂಗೆಲ್ಲ ಕುಯ್ಯೋದೆಲ್ಲ ಬೇಡ. ಮತ್ತೆ ಈಗ ಡಿಸ್ಚಾರ್ಜ್ ಆಗಕ್ಕೆ ನನ್ನ ದೇಹ ಹೆಂಗಿರ್ಬೇಕು? ಅಲ್ಲಪ್ಪ, ನೀ ಡಿಸ್ಚಾರ್ಜ್ ಆಗ್ಬೇಕಾ? ಅದನ್ನ ಬೊಗಳು ಸಾಯ್ಬೇಕು ತಾನೆ. ಒಂದ್ 50,000 ರೂಪಾಯಿ ಇಸ್ಕೊಂಡು ಡಿಸ್ಚಾರ್ಜ್ ಮಾಡ್ರಿ. ನನ್ನ ದೇಹ ಅಷ್ಟೊಂದು ಬೆಲೆ ಬಾಳುತ್ತಾ? ಮತ್ ನನ್ನ ಹೆಂಡತಿ ಬರೀ 10,000 ರೂಪಾಯಿ ಬಾಳದು ಅಂತ ಬೈತಿದ್ಲು. ನಾನು ಹಂಗೆ ಅನ್ಕೊಂಡಿದ್ದೆ ಕಣೋ. ನಿಂದೊಂದ್ ಕಿಡ್ನಿ ಮಾರ್ಕೊಂಡ್ಮೇಲೆ ನಿನ್ ಬೆಲೆ ನಂಗೆ ಗೊತ್ತಾಗಿತ್ತು. ಕಿಡ್ನಿ ಮಾರಿದ್ರೆ ಒಂದ್ ಕಿಡ್ನಿ ಇಲ್ವಾ? ಅದ್ರಲ್ಲಿ ಬದುಕ್ಬೋದು, ಆರಾಮಾಗಿರುವ. ನಿಮಗ್ ಗೊತ್ತಿಲ್ದ ನಾನೊಂದ್ ಮಾರ್ಕೊಂಡಿದ್ದಲ್ಲ. ಅಲ್ಲೊಂದ್ ನಾಯಿ, ಅಲ್ಲಿ ಇವ್ನ್ ನಾಯಿ ಆಯ್ತಲ್ಲ, ಆ ನಾಯಿಯಲ್ಲಿ ಒಂದ್ ಕಿಡ್ನಿ ಕುಯ್ಕಬಹುದು. ನಾಯಿ ಕಿಡ್ನಿ ಎಲ್ಲ ಬೇಡ ಬೇಡ ಡಾಕ್ಟರ್. ಬೇಡವಾ? ಹಾಗಾದ್ರೆ 50,000 ಕಟ್ಬಿಟ್ಟು ಹೋಯ್ತಾರೋ. ಡಾಕ್ಟರ್, ಅಷ್ಟೊಂದು ದುಡ್ಡು ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ನಾನು ಬಡವ ಬಡವ ಬಡವ. ನನ್ನ ತೋಟದಲ್ಲೇ ಬೆಳೆದಿರೋ ಬಾಳೆಹಣ್ಣನ ಕೋತಿಗಳು ಬಂದು ಕಿತ್ತು 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 ತಿನ್ನೋ ಹಾಗೆ ಬಡತನ ನನ್ನನ್ನ ಕಿತ್ತು 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 ತಿಂತಾ ಇದೆ. ಹೋಗಪ್ಪ ಹೋಗು, ಯಾವ ದುಡ್ಡು ಬೇಡ, ಏನು ಬೇಡ, ನೀನ್ ಆರಾಮಾಗಿ ಬದುಕು, ಹೋಗು. ಥ್ಯಾಂಕ್ ಯು ಡಾಕ್ಟರ್. ಅವನು ಆಕ್ಟಿಂಗ್ ಮಾಡಿ ಎಸ್ಕೇಪ್ ಆಗ್ತಿದ್ದಾನೆ. ಏನ್ ಮಾಡ್ತಾವನೆ? ಆಕ್ಟಿಂಗ್ ಮಾಡಿ ಎಸ್ಕೇಪ್ ಆಗ್ತಿದ್ದಾನೆ. ಅದಕ್ಕೆ ಬಿಡ್ತಾ ಇರೋದು ರೀ. ಎಂತ ಎಮೋಷನಲ್ ಆರ್ಟಿಸ್ಟ್ ರೀ ಅವನು. ಡಾಕ್ಟರ್, ಯಾರ ಎತ್ತ ಮಗನೋ? ನಂದೆಲ್ಲ ಬಿಟ್ಕೊಟ್ಬಿಟ್ಟವ್ರಪ್ಪ. ಥ್ಯಾಂಕ್ ಯು. ಇರು ಬಿಡ್ತೀನಿ. ಅಲ್ಲ ಕಳ, ಚಡ್ಡಿನ ಹಾಕ್ಲಿ ಇಲ್ಲೂ ಕಟ್ಕೊಂಡಿದೀಯ. ಯಾರಾದ್ರೂ ಲಾಡಿ ಎಳ್ದ್ಬಿಟ್ರ? ಅತ್ತ ಮೇಲ್ ಕಟ್ಕೊಂಡಿವ್ನಿ. ಯಾರ ಎತ್ತ ಮಗನೋ? ಯಾರ ಎತ್ತ ಮಗನೋ? ಹೇಳಿ. ನಿಮ್ ಪೋರ್ಷನ್ ಮುಗ್ದಿದೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಕಾಮಿಡಿ ಆಯ್ತಾ? ಆದ್ರೂ ಡಾಕ್ಟ್ರೇ, ನೀ ದುಡ್ಡು ಇಸ್ಕೋಬೇಕಿತ್ತು. ಅವನ್ ಆಕ್ಟ್ರು ಕಣ್ರಿ. ಅಲ್ಲ ರೀ, ನಾನೇನಾದ್ರೂ ಇವತ್ತು ಆಕ್ಟರ್ ಆಗಿದ್ದಿದ್ರೆ ನಿರಂಜನ್ ಅಣ್ಣನಂತವ್ರು ನನ್ನ ಸಿನಿಮಾ ಬೇಕು, ಜಗಪ್ಪನ್ ಸಿನಿಮಾ ಬೇಕು, ಜಗಪ್ಪನ್ ಸಿನಿಮಾ ಬೇಕು, ಜಗಪ್ಪನ್ ಸಿನಿಮಾ ಬೇಕು ಅಂತ ವಾರ್ದಾಡ್ಕೊಂಡ್ ಸತ್ತೋಗೋರು. ಅಯ್ಯೋ ಡಾಕ್ಟ್ರೇ, ಇವಾಗ್ಲೂ ಹಂಗೆ ತಾನೆ ಆಗ್ತಿರೋದು. ಇವಾಗ ಹೆಂಗಮ್ಮ ಆಯ್ತಾ ತಂಗೆ? ನೀವೇನಾದ್ರೂ ಹೀರೋ ಆಗಿದ್ದಿದ್ರೆ ಈ ಮೂವಿ ನೋಡಕ್ ಜನ ಸಾಯ್ತಿದ್ರು. ಇವಾಗ ನಿಮ್ ಟ್ರೀಟ್ಮೆಂಟ್ ಕೊಟ್ಟೆ ಸಕ್ಸಸ್ ಆಗದೆ ಕೊಡ್ತೇ ಇರೋ ಸಕ್ಸಸ್ ಏನು? ಇವಾಗ ನೀವ್ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಇವಾಗ ನೀವ್ ಹೀರೋ ಆಗಿ ಅಲ್ಲಿಂದ ತಗೋ. ಡಾಕ್ಟ್ರೇ, ನೀವ್ ಮೊದ್ಲು ಹೀರೋ ಆಗ್ತೇನೆ. ಅಯ್ಯೋ ದೇವ್ರೇ, ಡಾಕ್ಟ್ರೇ, ಏನೋ ಇವಾಗ್ಲೂ ಹಂಗೆ ತಾನೆ ಆಗ್ತಿರೋದು. ಇವಾಗ ಏನಮ್ಮ ಹಂಗಾಗೈತೆ? ಡಾಕ್ಟ್ರೇ, ನೀವು ಮೊದ್ಲು ಹೀರೋ ಏನಾರು ಆಗಿದ್ರೆ ಮೂವಿ ನೋಡಕ್ ಜನ ಸಾಯ್ತಿದ್ರು. ಇವಾಗ ನಿಮ್ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಜನ ಸಾಯ್ತಾ ಇದಾರೆ.
ಹೋಲಿ ಬಿಡಮ್ಮ ಅದನ್ನ ಹೇಳಕ್ 30 ಸಖತ್ತಾಗಿ ಹೇಳಿದಲ್ಲ ನೀವೇ. ಕೊನೆಗೂ ಹೇಳಿದ್ಲು. ಸಕ್ಸಸ್. ನೋಡಮ್ಮ ಒಂದಲ್ಲ ಒಂದು ದಿನ ನಾನು ಈ ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಆಗೇ ಆಗ್ತೀನಿ ಕಣಮ್ಮ. ಹಲೋ ಒಂದ್ ಗ್ಲಾಸ್ ಟೀ ತಗಂಬ. ಎಸ್ ಡಾಕ್ಟ್ರೆ. ಏನ ಮನೆ ಬರೋದು? ಏ ಇವನೇ ನಿಂಗೆ ನಾಯಿ ಕಚ್ಚಿತ್ತಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡೇನು? ಅಯ್ಯೋ ಕರೆಕ್ಟ್ ಇವಳು ಟೀ ತರಕ ತಂದ್ ಮಡಗ್ಬಿಟ್ಟವಳೆ. ನಾನು ನಾರ್ಮಲ್ ಟೀ ಕೇಳಿದ್ರೆ ಇವಳು ಗ್ರೀನ್ ಟೀ ತಗೊ ಬಂದವಳೆ. ಇವಳು ಒಳ್ಳೆ ಬರ ಮೇಲೆ ಅಲ್ಲ ಕಣಮ್ಮ. ಅಲ್ಲ ಗ್ರೀನ್ ಟೀಗೆ ಯಾವನಾದ್ರೂ ಉಪ್ಪಾಕ ಬರ್ತಾರ? ಡಾಕ್ಟ್ರೆ ಗ್ರೀನ್ ಟೀ ಅಲ್ಲ. ಮತ್ತೆ ಈಗ ತಾನೇ ಹೋದ್ನಲ್ಲ ಗೊಬ್ಬರ ಕೊಟ್ಟಿದ್ದ ಟೆಸ್ಟ್ ಯೂರಿನ್ ಸ್ಯಾಂಪಲ್. ಡಾಕ್ಟ್ರೆ ಇವಾಗ ನೋಡಿ ಹೇಗೋ ಕುಡಿಯೋದ್ ಕೊಟ್ಬಿಟ್ಟಿದ್ದೀರಾ. ಒಂದ್ ಟೆಸ್ಟ್ ರಿಸಲ್ಟ್ಸ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. BP ಹೈ ಅಲ್ಲದೆ, ಹೈ, ಶುಗರ್ ಲೋ ಅಲ್ಲದೆ, ಮತ್ತೆ ಟೇಸ್ಟ್ ಉಪ್ಪದೆ ಅಂದ್ರೆ ಫೋನ್ ಎತ್ತು. ಹಲೋ. ಹೌದಾ ಸರ್? ಅಯ್ಯೋ ಓಕೆ ಸರ್ ಡಾಕ್ಟ್ರೇ. ಏನಮ್ಮ? ದೊಡ್ಡ ಡೈರೆಕ್ಟರ್ ಕಾರ್ತಿಕ್ ಮೌಳಿ ಇದಾರಲ್ಲ, ಅವ್ರು ನಮ್ಮ ಹಾಸ್ಪಿಟಲ್ ಬರ್ತಿದಾರಂತೆ. ನಮ್ ಕಾರ್ತಿಕ್ ಮೌಳಿ ಅವರು. ಸೂಪರ್ ಪೇಷಂಟ್ ನಂಬರ್ 2. ಏನು ಅವನ್ ಕಣ ಪೇಷಂಟ್ ಅವನ ಮತ್ತೆ ಇನ್ನೊತ್ಕ ಬಂದ್ರಲ್ಲ. ಡೈರೆಕ್ಟರ್ ನನ್ ದೊಡ್ಡ ಫ್ಯಾನ್. ಒಂದ್ 5 ನಿಮಿಷ ಇಲ್ಲಿ ನಿಂತ್ಕೊಂಡ್ ತಿರುಗ್ತಾ ಇರೋ, ಒಳಗೆ ಹೋಗ್ಬರ್ತೀನಿ. ಅಸಿಸ್ಟೆಂಟ್ ಸರ್ ಈ ಅಮ್ಮನ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಎಲ್ಲ ಕರೆಕ್ಟ್ ಆಗೈತಾ? ಸರ್ ನೀವು ಲೊಕೇಶನ್ ಅಲ್ಲಿ ಇಲ್ಲ, ಆಸ್ಪತ್ರೆದಲ್ಲಿ ಇದ್ದೀರಿ. ಓ ಮೈ ಗಾಡ್, ಎಲ್ರಿ ಪ್ರೊಡ್ಯೂಸರ್ ಎಲ್ರಿ? ಏನಮ್ಮ ಪ್ರೊಡ್ಯೂಸರ್ ಇದು ಎಲ್ಲೋದ್ರೂ ಯೂನಿಟ್ ಬರ್ತದೆ ಅಂತ ಇದ್ರಲ್ಲಿ ಇಲ್ಲಿ ಬರ್ಲೇ ಇಲ್ವಲ್ರಿ? ಯೂನಿಟ್ ಬರುತ್ತಮ್ಮ, ನೀವು ಫಸ್ಟ್ ಪಿಕ್ಚರ್ ಮಾಡು. ಓಕೆ ಅಸಿಸ್ಟೆಂಟ್ ಸರ್ ಹೇಳಿ ಸರ್. ಹೋಗ್ ಸಾಹಿತ್ಯ ಸರ್ ಏನ್ ಸರ್ ಇದು? ಇವನ್ ಪಿಕ್ಚರ್ಗೆ ನಾನೇ ಪ್ರೊಡ್ಯೂಸರ್, ನಾನೇ ಅಸಿಸ್ಟೆಂಟ್, ನಾನೇ ಟಚ್ ಅಪ್ ಬಾಯ್. ಯಾವನವನು ಬಾಯ್ಲಿ ಏನಾಗೈತೆ ಅವ್ನಿಗೆ? ಅವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡಕ್ ಹೋಗಿ ಕಾಲ್ ಮುರ್ಕೊಂಡ್ಬಿಟ್ಟಿದ್ದಾನೆ. ಏನಯ್ಯ? ಅಲ್ಲಿ ಅನ್ನದಾತ ಪ್ರಭು ಕಾಲ್ ಮುರ್ಕೊಂಡ್ ಬಂದವನು ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದೆಯಲ್ಲ, ಹೆಂಗ್ ಹೇಳ್ಬೇಕು ಗೊತ್ತಾ? ಹೆಂಗ್ ಹೇಳ್ಬೇಕು? ಅನ್ನದಾತ ಪ್ರಭುವೇ ತಂದೆ, ನಿನ್ನಿಂದ ನೆನಪದಲ್ಲಿ 3 ಹೊತ್ತು ಅನ್ನ ತಿಂತಾ ಇರೋದು. ಆ ಪ್ರಭು ಈಜು ಕೊಳದಲ್ಲಿ ನಡೆದುಕೊಂಡು ಹೋಗುವಾಗ ಕಾಲ್ ಜಾರಿ ಕಿಟ್ಟ ಕಾಲ್ ಮುರಿದೋಯ್ತು, ಕಾಪಾಡಿ ಡಾಕ್ಟ್ರೆ ಹಂಗ್ ಕೇಳ್ಬೇಕು. ಸರ್ ಏನ್ ಆಕ್ಟಿಂಗ್ ಮಾಡ್ತಿರೋ? ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಏನ್ ಸರ್ ಇಷ್ಟು ಚೆನ್ನಾಗಿ ಎಮೋಷನಲ್ ಮಾಡೋರಿಗೆ 2 ಸೀಸನ್ ಆದ್ರೂ ಒಂದು ಎಮೋಷನಲ್ ಸ್ಕಿಟ್ ಕೊಡೋದ್ ಮಾಡುವ ಸರ್. ಅಲ್ಲ ನಮ್ಗೆ ಯಾರು ಚಾನ್ಸ್ ಕೊಡಲ್ಲ ರೀ. ಚಾನ್ಸ್ ಕೊಡಲ್ಲ ಅಂತಾನೆ ಇಂಡಸ್ಟ್ರಿ ಕಾಲಿಡ್ಬೇಕಾದ್ರೆ ಒಂದ್ ಕತೆ ಮಾಡ್ಕೊ ಬಂದ್ ಮಗ ನನ್ ಗೊತ್ತಾ? ಕತೆ ಮಾಡಿದ್ರಿ? ಯಾವ ಕತೆ ಏನ್ ಹೇಳಿ? ಹೇಳ ಸರ್? ಹೇಳಿ. ಬೇಡ ಬಿಡಿ ಸರ್, ನೀವು ಕದ್ ಬಿಡ್ತೀರಿ. ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ. ಕೊಡಿ ಸರ್, ಒಂದು 5 ಲಕ್ಷ ಅಡ್ವಾನ್ಸ್ ಕೊಡಿ. ಮೊದ್ಲು ಮಾಡ್ರೆ ಸಿನಿಮಾ ಮಾಡ್ರಿ. ಇದು ಕೊಡಿ, 5 ಲಕ್ಷ ಕೊಡಿ. ಹೇಳ್ತೀನಿ ನೋಡಪ್ಪ, ಅಡ್ವಾನ್ಸ್ ಕೊಡ್ತೀನಿ. ಒಳ್ಳೆ ಕಥೆ ಹೇಳ್ಬೇಕು. ಕತೆ ಚೆನ್ನಾಗಿದೆ, ಅಡ್ವಾನ್ಸ್ ಕೊಡ್ರಿ. ಎಲ್ಲೂ ಕದ್ದಿರ್ಬಾರ್ದು. ಎಲ್ಲೂ ಕದಿಯಲ್ಲ ನಾನು. ಓಕೆ ಸರ್ ಬನ್ನಿ ಸರ್, ಅಲ್ಲಿ ಬೇಡ ಸರ್, ಬನ್ನಿ ಸರ್, ಇಲ್ಲಿ ಕೂತ್ಕೊಳ್ಳಿ ಸರ್. ಸರ್ ಕತೆ ಓಪನ್ ಆದ್ರೆ ಸರ್, ಒಂದ್ ಹುಡುಗ 2 ಹುಡುಗಿರ್ನ ಲವ್ ಮಾಡ್ತಾ ಇರ್ತೇನೆ ಸರ್. ಇಬ್ರು ಅಕ್ಕ ತಂಗಿರು ಸರ್, ಇಬ್ರು ಅಕ್ಕ ತಂಗಿರು ಸರ್. ಒಬ್ಬನ್ ಲವ್ ಮಾಡ್ತಾ ಇರ್ತಾಳೆ ಸರ್. ಅಕ್ಕನಿಗೊಂದಿನ ಆ ವಿಷಯ ಗೊತ್ತಾಗ್ಬಿಡುತ್ತೆ ಸರ್. ಅಯ್ಯೋ ನನ್ ತಂಗಿಗೆ ಮೋಸ ಆಗ್ತಾ ಇದೆಯಲ್ಲ, ಇವನಿಂದಾನೆ ಮೋಸ ಆಗ್ತಾ ಇರೋದು ಅಂತ ಚಾಕು ತಕೊಂಡು ಹೀರೋಗೆ ಕಚ 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 ಅಂತ ಸೂತ್ ಬಿಡ್ತಾಳೆ ಸರ್. ನೋಡಿದ್ರೆ ಅರೆಸ್ಟ್, 1 ವರ್ಷ ಜೈಲು. ಈ ವಿಷಯ 1 ವರ್ಷ ಆದ್ಮೇಲೆ ತಂಗಿ ಗೊತ್ತಾಗುತ್ತೆ ಸರ್. ನಮ್ಮ ಅಕ್ಕ ಜೈಲ್ಗೆ ಹೋಗಕ್ಕೆ ಇವನ್ ಕಾರಣ ಅಂತ ಚಾಕು ತಕೊಂಡು ಅವಳು ಹೀರೋಗೆ ಕಚ 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 ಅಂತ ಚುಚ್ಚ ಬಿಡ್ತಾಳೆ ಸರ್. ಕಟ್ ಮಾಡಿದ್ರೆ ತಂಗಿ ಜೈಲು, ಅಕ್ಕ ರಿಲೀಸ್. ಅಯ್ಯೋ ನನ್ ತಂಗಿ ಲೈಫ್ ಹಿಂಗ್ ಹಾಳಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಚಾಕು ತಕೊಂಡು ಕಚ 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 ಅಂತ ಹೀರೋಗೆ ಚುಚ್ಚ ಬಿಡ್ತಾಳೆ. ಅಕ್ಕ ಅರೆಸ್ಟ್, ತಂಗಿ ರಿಲೀಸ್. ಅಯ್ಯೋ ನಮ್ಮ ಅಕ್ಕನಿಗೆ ಹಿಂಗ ಆಗ್ಬಿಡ್ತಾಳ ಅಂತ ಚಾಕು ತಗ ಕಚ ಕಚ ಅಂತ ತುಕ್ತಾಳೆ. ತಂಗಿ ಅರೆಸ್ಟು, ಅಕ್ಕ ರಿಲೀಸು. ನನ್ ತಂಗಿ ಅರೆಸ್ಟ್ ಆಗಕ್ಕೆ ಇವನೇ ಕಾರಣ ಅಂತ ಕಚ ಕಚ ಅಂತ ತುಕ್ತಾನೆ. ಅಕ್ಕ ಅರೆಸ್ಟು, ತಂಗಿ ರಿಲೀಸು. ಏನ್ ಸರ್ ನೀವು ಗಾಂಧಿನಗರದಲ್ಲಿ ಕತೆ ಹೇಳ್ಬೇಡ ಕದ್ದು ಬಿಡ್ತಾರೆ ಅಂತಾರೆ. ಈ ಅಪ್ಪ ನನ್ನ ಬಾಯಿಂದಾನೇ ಕದಿತವನೆ. ಬಾರಲೇ ಇದ್ರಲ್ಲಿ ಕಚ ಕಚ ಅಂತ ಚುಚ್ಚದ್ಬಿಟ್ಟು ಬೇರೆ ಏನಾಯ್ತು? ಒಂದು ಕಲ್ಲಂಗಡಿ ಹಣ್ಣಿಗೂ ಇಷ್ಟೊತ್ತಿ ಕಚ ಕಚ ಅಂತ ತುತ್ತಿದ್ರೆ ಹೊರತು ಹೋಗಿರೋದಲ್ಲೋ.
ನೋಡಿ ಸರ್ ಈ ಸಿನಿಮಾ ಮಾಡಕ್ ಆಗಲ್ಲ ಕಣ್ರಿ. ಯಾಕೆ ಸರ್ ಯಾಕೆ? ಹೈ ಬಜೆಟ್ ಆಗುತ್ತೆ. ಹೆಂಗೆ? ಇಡೀ ಸ್ಕ್ರಿಪ್ಟ್ ತುಂಬಾ ಬರೀ ಕಾಚ ಅಂತ ಒಂದ್ ವರ್ಡ್ ಕಾಚ ಬೇಕಲ್ರಿ. ಈ ಕಥೆನ ಬೇಡ. ಇವ್ರಿಗೆಲ್ಲ ಅಯ್ಯೋ ಡೈರೆಕ್ಟ್ರೆ ನಮ್ ಡಾಕ್ಟರ್ ಹತ್ರ ಇನ್ನೊಂದ್ ಸ್ಟೋರಿ ಇದೆ. ನೀವೇ ಅವ್ರೆ ಆ ಸ್ಟೋರಿ ಮಾತ್ರ ಹೇಳಕ್ಕಾಗಲ್ಲ please, please, ನಿಮ್ ಕೈ ಮುಗಿತೀನಿ ಸುಮ್ಮನಿರಿ ನೀವು. ಒಂದ್ ನಿಮಿಷ ಸೇರಿ. ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಇಲ್ಲಿ ಹೇಳಮ್ಮ. ಒಂದ್ 5 ಲಕ್ಷ ಅಡ್ವಾನ್ಸ್ ಕೊಡಿ ಅವ್ನಿಗೆ. ಮೊದ್ಲು ಮಾಡ್ರು ಸಿನಿಮಾ ಮಾಡಮ್ಮ ನೀವು. ಇದು ಕೊಡ್ಲಿ. ಹೊಸ ಕತೆ ಏನು? ಸೂಪರ್ ಕತೆ ಸರ್. ನೋಡು ಕರೆಕ್ಟ್ ಆಗಿ ಹೋಗ್ಬೇಕು. ಒಂದ್ಸರಿ ಫಿಕ್ಸ್ ಆದ್ರೆ ಮುಗೀತು. ಸಿನಿಮಾ ಮುಗಿಯೋ ತನಕ ನಮ್ ಜೊತೆನೇ ಇರ್ಬೇಕು. ಆಯ್ತು ಸರ್. ಓಕೆ ಸರ್. ಅಸಿಸ್ಟೆಂಟ್ ಎಲ್ಲಿ ಬರ್ಕೋ. ಕತೆ ಬರ್ಕೋ. ಸರ್ ಆ ಕತೆ ಮರ್ತ್ಬಿಡಿ ಸರ್. ಅದ್ ಸತ್ಯ ಹೋಯ್ತು ಬಿಡಿ. ಅದ್ ನಮ್ ಲೈಫಲ್ಲಿ ಯಾರ ಲೈಫಲ್ಲಿ ಹೋದ್ ನೆನ್ಪು. ಸರ್ ಈ ಕತೆ ಫ್ಲಾಟೇ ಬೇರೆ ಸರ್. ಫ್ಲಾಟೇ ಬೇರೆ ಅಂತ ಬರ್ಕೊಳ್ಳಿ. ಬಿಡಿ ಸರ್. ಸರ್ ಹೇಳಿ ಕಟ್ಟು ಮಾಡಿದ್ರೆ ಸರ್. ಕಟ್ ಶುರು ಮಾಡಿದ್ರೆ ಸಾರಿ ಸರ್. ಓಪನ್ ಓಪನ್ ಮಾಡಿದ್ರೆ ಸರ್ ಒಂದು ಹುಡುಗಿ ಸರ್. ಒಂದು ಹುಡುಗಿ ಇಬ್ರು ಹುಡುಗನ್ ಲವ್ ಮಾಡ್ತಾ ಇರ್ತಾರೆ ಸರ್. ಅವ್ರಿಬ್ರು ಅಣ್ಣ ತಂದಿರು. ಸರ್ ಅವ್ನು ಲವ್ ಮಾಡೋದು ಇವ್ನು ಗೊತ್ತಿಲ್ಲ, ಇವ್ನು ಲವ್ ಮಾಡೋದು ಅವ್ನು ಗೊತ್ತಿಲ್ಲ ಸರ್. ಒಂದು ದಿನ ಅಣ್ಣನು ಗೊತ್ತಾಗ್ಬಿಡುತ್ತೆ ಸರ್. ಚಾಕು ತಕೊಂಡು ಅಯ್ಯೋ ನನ್ನ ತಮ್ಮನಿಗೆ ಮೋಸ ಮಾಡ್ತಾವಡಲ್ಲ ಅಂತ ಅಂದ್ಬಿಟ್ಟು ಕಾಚ 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 ಅಂತ ಚುಚ್ತಾನೆ. ಪಚ ಪಚ ಅಂತ ಚುಚ್ಚುತ್ತಾನೆ. ಕಾಚ ಪಚ ಅಂತ ಚುಚ್ತಾನೆ. ಅಣ್ಣ ಅರೆಸ್ಟ್, ತಮ್ಮ ರಿಲೀಸ್. ನಾನು ಹೇಳಿಲ್ವ ಈ ನನ್ನ ಮಗ ಕದೀತಾನೆ ಅಂತ ನಾನು ಹೇಳ. ಡೈರೆಕ್ಟ್ರೆ ಇವಾಗ ನೋಡಿ ನಮ್ ಡಾಕ್ಟರ್ ಲೈಫ್ ಸ್ಟೋರಿ. ಲೈಫ್ ಸ್ಟೋರಿ ಮಾತ್ರ ನಾನು ಯಾವನ್ಗೂ ಹೇಳಲ್ಲ. ಚೆನ್ನಾಗಿದೆ. ನನ್ನ ಲೈಫ್ ಸ್ಟೋರಿ ನಾನು ಯಾವನ್ಗೂ ಹೇಳಲ್ಲ. ಕಣ್ಣಲ್ಲಿ ನೀರ್ ಬರುತ್ತೆ. ಕೊಂಡಲ್ಲಿ ಇರ್ಬೇಕು ಏನ್ರಿ? ಕೊಂಡಲ್ಲಿ ಇರ್ಬೇಕು. ಮಾನವ ಸತ್ಸ್ಕಿಟ್ಟಲ್ಲಿ ಬಂದಂಗೆ ಬರ್ತದ. ಹಂಗಾರ್ ಕೊಡಿ ಒಂದು 50 ಲಕ್ಷ. ರೆಡಿ. ಅಸಿಸ್ಟೆಂಟ್ ಅಸಿಸ್ಟೆಂಟ್ ಬರ್ಕೋ. ಸರ್ ಕತೆ ಓಪನ್ ಆದ್ರೆ ಸರ್ ಓಪನ್ ಆದ್ರೆ ಅಂತ ಅಲ್ಲೂ ಹೋಯ್ತಾನೆ. ಯಾಕೆ ಅಲ್ಲಿ ಹೋಗಿ ಓಪನ್ ಮಾಡ್ತಾನೆ. ಕತೆ ಹೇಳು ಸರ್. 25 ವರ್ಷದ ಹಿಂದೆ ನಮ್ಮಪ್ಪ ನನ್ನನ್ನ ತಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತಾರೆ ಸರ್. ಸ್ಯಾಟಲೈಟ್ ಅಲ್ಲ ಇಲ್ಲಮ್ಮ, ಬೇಬಿ ಲೈಟ್ ಇದೆ. ತೆಗೆದು ಹೊಡೆದ ಅಂದ್ರೆ ಸ್ಯಾಟಲೈಟ್ ಅಂತಂದ್ರೆ ಅದಲ್ಲ, ಬಸ್ ಸ್ಟಾಪ್ ಅದು. ಅಸಿಸ್ಟೆಂಟ್ ಬರ್ಕಬೇಕಷ್ಟೇ ಸರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತಾನೆ ಸರ್. ಇವ್ನ ಹೆಂಗಾದ್ರೂ ಮಾಡಿ ಡಾಕ್ಟರ್ ಮಾಡ್ಬೇಕು ಅಂತ ಒಂದು ಮೆಡಿಕಲ್ ಕಾಲೇಜಿಗೆ ಸೇರಿಸ್ತಾನೆ ಸರ್. ಆದ್ರೆ ನಾನು ಈ ಪುಂಡು ಪೋಖ್ರಿಗಳ ಜೊತೆ ಎಲ್ಲ ಸೇರಿ ಸಿಗರೇಟ್ ಎಣ್ಣೆ ರೌಡಿ ಜಮ್ಮು ಲವ್ ಅಂತ ಮಾಡ್ಕೊಂಡು ಫುಲ್ ಹಾಳಾಗ್ಬಿಟ್ಟಿರ್ತೀನಿ ಸರ್. 2 ವರ್ಷ ಬಿಟ್ರೆ ನಮ್ಮಪ್ಪ ಬೆಂಗಳೂರಿಗೆ ಬರ್ತಾರೆ ಸರ್. ನಾನ್ ಡಾಕ್ಟರ್ ಆಗಿಲ್ಲ, ರೌಡಿ ಆಗ್ಬಿಟ್ಟಿದ್ದೀನಿ. ಈ ವಿಚಾರನ ಹೇಳಕ್ಕೆ ನನ್ನ ಸ್ನೇಹಿತ ಚಿಲ್ಲರ್ ಮಂಚ ನಾಯಿ ಕಣ್ ಕಚ್ಚಿಸ್ಕೊಂಡು ಓಡ್ ಬರ್ತಾನೆ ಸರ್. ಅವತ್ತು ನನ್ನ ಎದೆಯಲ್ಲಿ ನಿಮ್ಮಪ್ಪ ಬಂದಿದ್ದಾರೆ, ನೀನ್ ಇನ್ನೂ ಡಾಕ್ಟರ್ ಆಗಿಲ್ಲ, ವಿಷಯ ಗೊತ್ತಾದ್ರೆ ನಿಮ್ಮಪ್ಪ ಆಟೋ ಹೊಡ್ಕೊಂಡ್ ಸೋತ ಹೋಗ್ಬಿಡ್ತಾರೆ ಅಂತ ಸರ್. ದಡಾಳ್ 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 ಸೌಂಡು. ಆಗ ಧನರಾಜ್ ಅಂತ ಒಂದು ಹುಡುಗನ ಹತ್ರ ಹೋಗಿ ನಾನು ಒಂದು 5 ಲಕ್ಷ ಕೊಟ್ಟು ಒಂದು ಸರ್ಟಿಫಿಕೇಟ್ ಇಸ್ಕೊಂಡು ನಾನ್ ಡಾಕ್ಟರ್ ಆಗ್ಬಿಟ್ಟೆ ಸರ್. ಸರ್ ನಮ್ಮಪ್ಪ ಬಂದು ನಿಂತಿದ್ದಾರೆ, ನಾನ್ ಡಾಕ್ಟ್ರು. ಒಬ್ಬ ಪೇಷಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ನನಗೆ ಟ್ರೀಟ್ಮೆಂಟ್ ಕೊಡಕ್ ಬರ್ತಾ ಇಲ್ಲ. ಈ ಸಿಚುವೇಶನ್ ನೆನ್ಸ್ಕೊಂಡು 2 ಲೈನ್ ಬರ್ದೆ ಸರ್. ಲೈನ್ ಕತೆ ಸೂಪರ್ ಆಗಿದೆ ನೋಡಿ. ಇದು 2 ಭಾಷೆಯಲ್ಲಿ ಮಾಡೋಣ. ಹಿಂದಿಲಿ ಸಂಜಯ್ ದತ್ ಹಾಕೊಳ್ಳಿ, ಕನ್ನಡದಲ್ಲಿ ಉಪೇಂದ್ರ ಸೂಟ್ ಹಾಕ್ತಾರೆ, ಉಪೇಂದ್ರನ್ ಹಾಕೊಳ್ಳಿ. ಇನ್ನಿಬ್ರಿಗೆ ಬಿಟ್ರಲ್ಲ, ಯಾರು ಹೇಳಿ? ಕಮಲ ಸಣ್ಣ ಚಿರಂಜೀವಿ. ಸೂಪರ್ ಕಂಡ್ರಿ, ಅವ್ರನ್ನ ಹಾಕ ಮಾಡೋಣ. ನಾಯಿ ಇದು ಆಲ್ರೆಡಿ 4 ಭಾಷೆದಲ್ಲಿ ಬಂದಿದೆ ಕಣ. ಯಾವ ಪಿಕ್ಚರ್? ಉಪ್ಪಿದಾದ MBBS. ನನ್ನ ಕತೆನೇನ್ ಸರ್, ಮನ್ಸಲ್ಲಿರೋದ್ನು ಕದ್ಬಿಟ್ಟಿದ್ದಾರೆ. ಏನೋ ಒಂದ್ ಚಾನ್ಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಒಂದ್ ಕತೆ ಹೇಳತ್ತಪ್ಪ, ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಏನಾಗಿದೆ? ಖಾಲಿ ಪೆಟ್ಟಾಗಿದೆ ಸರ್. ಆಗಿರೋದು ಒಂದ್ ಸಣ್ಣ ಗಾಯಕ್ಕೆ ಯಾಕೆ ಸರ್ ಹಿಂಗ್ ಸಾಯ್ತೀರಾ? ಕಾಲಿಗೆ ಸಣ್ಣಕ್ಕೆ ಗಾಯ ಆಗಿರೋದು. ಬಿದ್ದಿರೋ ಪೋರ್ಸಿಗೆ ಎದೆಕ್ ಪೆಟ್ಬಿಡ್ತೈತೆ. ಎದೆಕ್ ಪೆಟ್ಬಿಡ್ತೈತೆ. ಎದಕ್ ಪೆಟ್ಬಿದ್ದೀಯಾ? ಅದನ್ನ ಮೊದ್ಲೇ ಹೇಳೋದಲ್ವಾ ಸರ್? ಏನ್ ಒಳ್ಳೆ ತಮಾಷೆ ಮಾಡ್ಕೊಂಡು ನೀವು. ಸರ್ ಇದಕ್ಕಿಂತ ಮುಂಚೆ ಯಾವ್ದಾರು ಹಾಸ್ಪಿಟ್ಲಿಗೆ ತೋರಿಸಿದ್ರಾ? ಹೋಗಿದೆ. ಏನಂದ್ರು? ಅವ್ರು ಆರ್ಟ್ ಮೂವಿ ನೋಡಿ ಅಂದ್ರು. ಆರ್ಟ್ ಮೂವಿ ನೋಡಿ ಅಂದ್ರು? ಅದ್ ಆರ್ಟ್ ಮೂವಿ ಅಲ್ಲ ರೀ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಹೋಗಿ ನೋಡಿ ಅಂದಿರೋದು. ಏನ್ ಸರ್ ಬರೀ ತಮಾಷೆ ಮಾಡ್ಕೊಂಡೆ ಕೂತಿದ್ದೀರಲ್ಲ? ಅದು ಇಂಜೆಕ್ಷನ್ ತಗೊಬನ್ನಿ. ಆಕ್ಚುಲಿ ನಿಮ್ಗೆ ದೊಡ್ಡದಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್.
ನೀವು ಬದುಕದೆ ಇನ್ನು 2 ಅವರ್ ಅಷ್ಟೇ ಸರ್. ನೀವು ಬರೋದು ಲೇಟ್ ಮಾಡ್ಬಿಟ್ಟಿದ್ದೀರಾ. ಸರ್ 25 ವರ್ಷ ಇಂಡಸ್ಟ್ರಿಯಲ್ಲಿ ಮಣ್ಣು ಹೊತ್ತಿದ್ದೀನಿ ಸರ್. ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲ ಕೆಲಸನೂ ಮಾಡಿದ್ದೀನಿ ಸರ್. ಇವಾಗ ಯಾವುದೋ ಒಂದು ದೊಡ್ಡ ಸಿನಿಮಾ ಅಂತ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸರ್ ಈ ಸಿನಿಮಾ ಮಾಡಿದ್ರ ಮೇಲೆ ನಾನು ಸತ್ತೋದ್ರೆ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ಉಳಿಸಿ ಸರ್. ಸರ್ ಸರ್ ನನ್ನ ಕೈಯಲ್ಲಿ ಏನು ಇಲ್ಲ ಸರ್. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ಬೋದು, ಆದ್ರೆ ನಿಮ್ಮ ಆಯ್ಸಿರೋದೇ ಇಷ್ಟು ಸರ್. ನಿಮ್ಮ ಹೆಂಡತಿ ಮಕ್ಕಳು ಯಾರು ಇದ್ರೆ ಕರೆಸ್ಬಿಡಿ ಸರ್. ನಿಮ್ಗೆ ಇರೋ ಟೈಮೇ 2 ಗಂಟೆ ಅಷ್ಟೇ ಸರ್, ಪ್ಲೀಸ್. ಹಲೋ, ನಾನು ಪ್ರೊಡ್ಯೂಸರ್ ಮಾತಾಡ್ತಿರೋದು. ಡೈರೆಕ್ಟರ್ ಕಾರ್ತಿಕ್ ಅವರಿಗೆ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ. ಏನಾಗಿದೆ ನಮ್ಮ ಯಜಮಾನ್ರಿಗೆ? ನಿಮ್ಮ ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮೇಡಮ್. ಅವ್ರು ಬದುಕದೇ ಇನ್ನು 2 ಅವರು. ನಿಮ್ಮ ಸಂಬಂಧಿಕರಿಗೆಲ್ಲ ಹೇಳ್ಬಿಡಿ ಮೇಡಮ್. ನಿಮ್ಮನ್ನ ಈ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ರೀ. ಏನಾಯ್ತು ರೀ? ನಾನು ಈ ಪ್ರಪಂಚದಲ್ಲಿ ಕಲಾವಿದ ಹುಟ್ಟದೇ ತಪ್ಪು ಕಣೆ. ಇನ್ನೇನ್ ಸಾಧನೆ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಅವನೇ ಬಂದೆ ಅದೇ ಮೇಲ್ ಕುಂತಿದ್ದಾನೆ. ಹೋಗೋ ಮುಂಚೆ ಒಂದಿಷ್ಟು ಸತ್ಯ ಹೇಳೋಗ್ತೀನಿ. ಹೇಳ್ರಿ. ನಿನ್ನನ್ ಮದ್ವೆ ಆಗಕ್ಕಿಂತ ಮುಂಚೆ ವಿಜಯನಗರದಲ್ಲಿ ವಿಜಯಲಕ್ಷ್ಮಿ, ನಂದಿನಿ ಲೇಔಟಲ್ಲಿ ನಂದಿನಿ, ಮಹಾಲಕ್ಷ್ಮಿ ಲೇಔಟಲ್ಲಿ ಮಹಾಲಕ್ಷ್ಮಿ, ಅಷ್ಟೇ ಯಾಕೆ ನಮ್ ಸುಸ್ಮಿತನು ಸಹ ಜೆ.ಪಿ. ನಗರದಲ್ಲಿ ಸುಸ್ಮಿತಾ ಅವಳನ್ನು ಮೇಂಟೈನ್ ಮಾಡ್ತಿದ್ದೆ. ನನ್ನ ಆಸ್ತಿಲಿ ಸಮಪಾಲ ಅವಳಿಗೆ ಸಿಗಂಗ್ ಮಾಡಿಸ್ತು. ಹಂಗ್ ಮಾಡ್ತಾ ಇದ್ದಾರೆ ಸರ್. ಹೇಗಿದೆ ಸರ್? ತುಂಬಾ ನೋವು ಬರ್ತಾ ಇದೆ ಸರ್. ಅಲ್ಲ ಸರ್, ನನ್ನ ಆಕ್ಟಿಂಗ್ ಹೆಂಗಿದೆ? ನಾನು ಒಂದು 5 ವಾರದಿಂದ ಎಮೋಷನಲ್ ಕೊಡಿ ಅಂತ ಕೇಳ್ತಾನೆ, ಕೊಡ್ತಾನೆ ಇಲ್ಲ ಸರ್. ಅದಕ್ಕೆ ನೀವು ಹೆಂಡತಿ ಮಕ್ಕಳೆಲ್ಲ ಬಂದು ಹೇಳತ್ತಾರೆ ಎಮೋಷನಲ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು. ನನ್ನ ಪ್ರತಿಭೆನ ಹೆಂಗ ಆಚೆ ಆಗ್ತದೆ ಸರ್? ನನ್ನ ಪ್ರತಿಭೆ ಆಚೆ ಆಗತ್ತೀಗ ಬೆಂಗಳೂರು ಮೂಲೆಯಲ್ಲಿರೋ ನನ್ನ ಪ್ರತಿಭೆನ ಆಚೆ ಹಾಕ್ಸ್ಬಿಟ್ಟಲ್ಲ. ಅಯ್ಯೋ ನಿನ್ನ ಬಿಡಲ್ಲ ಕಣ. ಅವನೇನು ಈಗ ನಾನ್ ನಿನ್ನ ಬಿಡಲ್ಲ. ಎಂತ ಡಾಕ್ಟ್ರು, ಎಂತ ಪೇಷಂಟ್, ಎಂತ ನರ್ಸು, ಎಂತ ಹೆಂಡತಿ, ಎಂತ ಪ್ರೊಡ್ಯೂಸರ್. ಈ ನಿರಂಜನ್ ಡ್ರಾಮಾ ಸ್ಕೂಲಲ್ಲಿ ತಯಾರಾದಂತ ನಟರ ಪರ್ಫಾರ್ಮೆನ್ಸ್ ಹೇಗಿತ್ತು ಸಾಧು ಸರ್? ಯಾರು ನಿರಂಜನ್ ಏನೋ ಹೇಳ್ದಂಗಿತ್ತಲ್ಲ, ಈ ಒಂದು ಸ್ಕಿಟ್ ಹೇಗಿತ್ತು ಸರ್? ಮಜಾ ಕೊಡ್ತು. ಎಲ್ಲರ ಪರ್ಫಾರ್ಮೆನ್ಸು ಕೂಡ ಮಜಾ ಕೊಡ್ತು. ಸ್ಟೋರಿ ಅಂತ ಕೇಳಿದ್ರೆ ನಾನು ಕೂಡ ತುಂಬ ಸಿನಿಮಾಗಳಲ್ಲಿ ಈ ಥರ ಕತೆ ಹೇಳೋದು, ಕೋಮಲ್ ನನ್ನ ಕತೆ ಹೇಳ್ತಾರೆ, ಎಪಿಸೋಡ್ಗಳು ತುಂಬ ಮಾಡಿದ್ದೀನಿ ಈ ಥರ ಸಿನಿಮಾದಲ್ಲಿ, ಎಲ್ಲವೂ ಸಕ್ಸಸ್. ಬಟ್ ಈ ಇದರಲ್ಲಿ ಜಗ್ಗಪ್ಪ ಸೂಪರ್ ಆಗಿ ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಅಂದ್ರೆ ನೀನು ಮೆಂಟಲಿ ಫಿಸಿಕಲಿ ಫಿಕ್ಸ್ ಆಗ್ಬಿಟ್ಟಿದ್ಯಾ ಅನ್ಸತ್ತಲ್ಲ? ಯಾಕೆ ಸರ್? ಅಲ್ಲಪ್ಪ, ನೀನು ಡೈರೆಕ್ಟರ್ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ಯಾ, ಇಲ್ಲೊಬ್ಬ ಹೀರೋ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ಯಾ, ಏನು ಅಂತ ಹೇಳು? ಸರ್ ಒಳ್ಳೆ ಕಾಮಿಡಿ ಆಕ್ಟರ್ ಆಗ್ಬೇಕು ಅಂತ. ಉಪ್ಪಿದಾದ ಲೆವೆಲ್ಗೆ ನೀನು ಯೋಚನೆ ಮಾಡ್ಬಿಟ್ಟು ಬರೀ ಕಾಮಿಡಿ ಆಕ್ಟರ್ ಆಗ್ಬೇಕು ಅಂತ ಯೋಚನೆ ಮಾಡ್ತೀನಪ್ಪ. ನಿನಗೆ ಎಲ್ಲಾ ಕೆಪಾಸಿಟಿ ಇದೆಯಲ್ಲಪ್ಪ, ನೀನೊಬ್ಬ ಹೀರೋನೇ ಆಗ್ಬೋದು ನನ್ನ ಪ್ರಕಾರ. ಥ್ಯಾಂಕ್ ಯು ಸರ್. ಒಂದಲ್ಲ ಒಂದು ದಿನ ಜಗ್ಗಪ್ಪ ಒಂದು ಹೀರೋ ಆಗಿ ಕಾಣಿಸ್ಕೊತಾನೆ. 100%. ಕಾರ್ತಿಕ ಬಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಆಮೇಲೆ ಪ್ರೊಡ್ಯೂಸರ್ ಕೂಡ ಚೆನ್ನಾಗಿ ಮಾಡಿದ್ರು. ಬಟ್ ಇಂಥ ಚಿಂಚಿನ ನಮ್ಮ ಪ್ರೊಡ್ಯೂಸರ್ನ ನಾನು ನೋಡಿದ್ದೀನಿ. ಇಷ್ಟೊಂದು ಅವನೇ ಏನೋ ಪ್ರೊಡ್ಯೂಸರು, ಅವನೇ ಒಬ್ಬ ಅಸಿಸ್ಟೆಂಟ್ ಥರ ನೋಡಿಲ್ಲ. ಬಸ್ಸು ಸಕ್ಕದ ಮಾಡಿದ್ರು. ಥ್ಯಾಂಕ್ ಯು. ಜಾಹ್ನವಿಯವರು ಕೂಡ ತುಂಬ ಒಳ್ಳೊಳ್ಳೆ ಗೆಟಪ್ಗಳಲ್ಲಿ ನೋಡೋಕ್ಕೆ ಏನು ಸ್ಮಾರ್ಟಾಗಿ ಬಂದು ಅಬ್ಬಬ್ಬಬ್ಬಬ್ಬ ಅಲ್ವಾ ನಿರಂಜನ್? ಯಾಕೆ ಸರ್? ಜಾನ್ವಿ ಎಲ್ಲಿ ಜಾನ್? ನೋಡ್ಲೇ ಇಲ್ಲ ಬರೈತಿ. ನೋಡ್ದ? ಇದೆಲ್ಲ ಕತೆ ಮಾಡ್ತೇನೆ ನಾನು ಯಾರೋ ಅಪ್ಸರೆ ಅನ್ಕೊಂಡೆ. ಎಂತ ಕಲಾವಿದ ನಿರಂಜನ್. ಬಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರಿಗೆ ನೀನ್ ಕಲಾವಿದ ಅಂತ ಜಾನ್ವಿಗೆ. ಸರ್
ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾರ್ದು ಸುದ್ದಿ ಮಾಡ್ತೀವಿ, ಇಂಥವ್ರದ್ದು ಎಷ್ಟ್ ಜನ ನೋಡಿರ್ತೀವಿ ಸರ್. ವೆರಿ ನೈಸ್. ಇನ್ನ ಈ ಒಂದು ಆಸ್ಪತ್ರೆಯ ಮಾಲೀಕರಾದಂತಹ ಶ್ರುತಿ ಮೇಡಮ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ವೈದ್ಯೋ ನಾರಾಯಣ ಹರಿ ಅಂತಾರೆ. ದೇಹದಲ್ಲಿರುವ ನೋವನ್ನ ವಾಸಿ ಮಾಡೋನು ಡಾಕ್ಟ್ರು, ಮನಸ್ಸಲ್ಲಿರುವ ನೋವನ್ನ ವಾಸಿ ಮಾಡೋನ ಆಕ್ಟರ್ ಆಕ್ಟ್ ಮಾಡ್ದಾರಿ. ಏನ್ರಿ ಆಕ್ಟ್ ಮಾಡ್ದ, ಅವನ ಆಕ್ಟಿಂಗಿಗೆ ನಾನು ಫಿದಾ ಆಗೋಗಿದ್ದೀನಿ. ಜಗಪ್ಪ ಎಷ್ಟು ಈಸಾಗಿ ಆಕ್ಟ್ ಮಾಡ್ತೀಯ ಗೊತ್ತಾ, ನಿನಗೆ ಗೊತ್ತೇ ಆಗ್ತಾ ಇರಲ್ಲ ಕಾರ್ತಿಕ್. ಥ್ಯಾಂಕ್ ಯು ಮೇಡಮ್. ಸಾಕತ್ತಾಗಿ ನಿಮ್ಮಿಬ್ಬರ ಜುಗಲ್ ಬಂದಿ ನೋಡಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಏನ್ರಿ ಇವನೊಬ್ಬ ರಾಕ್ಷಸ, ಇವನು ಬಂದು ಎಂಟ್ರಿ ಇವನ್ ಎಕ್ಸಿಟ್ ಅಲ್ಲಿ ತಿಂದಾಕ್ಬಿಡ್ತೀಯ ನೀನು. ಅಯ್ಯೋ ಯಪ್ಪ, ಬರ್ಲಿ ಕಂಡ್ರೆ ಅವನ್ಗೊಂದ್ ಚಪ್ಪಾಳೆ. ಇವ್ರನ್ನೆಲ್ಲ ಇಷ್ಟು ಹೊಗಳ್ತಾ ಇದೀವಲ್ಲ, ಒಬ್ರು ಮಾತ್ರ ಸೀಸನ್ ಮುಗಿತಾ ಇದ್ರು ಇನ್ನೂ ಡೈಲಾಗ್ ಕಲಿತಾ ಇಲ್ವಲ್ಲ, ಯಾಕೆ ಯಾಕೆ ಇದರ ಮೆಂಟರ್ ಯಾರು? ಮ್ಯಾಮ್ ಅದ್ ಹಂಗಲ್ಲ ಮ್ಯಾಮ್, ನಾನು ಆಕ್ಚುಲಿ ಎಲ್ಲ ಗೊತ್ತಿತ್ತು ನನ್ಗೆ. ಬೆಳಿಗ್ಗೆ ತಾನೇ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ನಾನು 4 ಟ್ಯಾಬ್ಲೆಟ್ಸ್ ಹಾಕೊಂಡ್ ಬಂದ್ಬಿಟ್ಟೆ. ಈ ಸ್ಟೇಜ್ ಮೇಲೆ ಹಿಂಗ್ ಬರ್ತೀನಿ, ತಲೆ ಹಿಂಗೆ ಹಿಂಗ್ ಸುತ್ತಾ ಇತ್ತಾ, ಅದಕ್ಕೆ ಡೈಲಾಗ್ ತಲೆ ಓಡ್ತಾ ಇದೆ, ಬಾಯಲ್ಲಿ ಬರ್ತಾ ಇಲ್ಲ, ಬಾಯಲ್ಲಿ ಬರೋದಕ್ಕೆ 1 ಸೆಕೆಂಡ್ ಡಿಲೇ, ಅದಕ್ಕೆ ಡೈಲಾಗ್ ಮಾಡ್ತಾ ಇತ್ತು. ನೀವೇ ಹೇಳಿ ಮ್ಯಾಮ್, ನಾನು ಇಲ್ಲಿವರೆಗೂ ಎಷ್ಟು ಮಾಡ್ತಿದ್ದೀನಿ. ಆಯ್ತು, ಇನ್ನೊಂದು ಚಾನ್ಸ್ ಕೊಡ್ತೀನಿ, ಕರೆಕ್ಟ್ ಆಗಿ ಹೇಳು ಡೈಲಾಗ್. ಯಾವ ಡೈಲಾಗ್ ಅಂತ ಮರ್ತೋಯ್ತು ಹೇಳಮ್ಮ. ಚಕ್ಕಪ್ಪ, ಇವಾಗ್ಲೂ ಅದೇ ಅಲ್ಲ, ನೀವ್ ಆಸೆ ಪಟ್ಟಂಗೆ ಆಗ್ತಿರುತ್ತಾನೆ. ನಾನೇನಮ್ಮ ಆಸೆ ಪಟ್ಟಿದೆ? ನೀವೇನಾದ್ರೂ ಮೂವಿ ಹೀರೋ ಆಗಿದ್ರೆ ಜನ ನಿಮ್ ಮೂವಿ ನೋಡಕ್ ಸಾಯ್ತಿದ್ರು. ಇವಾಗ ನಿಮ್ ಆಪರೇಷನ್ ಸಕ್ಸಸ್ ಆಗ್ತೇನೆ ಜನ ಸಾಯ್ತಿದ್ದಾರೆ. ಇದೇ ಮಿಸ್ ಆಗಿದೆ. ಆಯ್ತಲ್ವಾ, ಒಂದ್ ನಿಮಿಷ. ನೀನ್ ಹೇಳಿದ ಸ್ಟೇಟ್ಮೆಂಟ್ನೇ ನಾನ್ ಮತ್ತೆ ವಾಪಸ್ ಹೇಳ್ತೀನಿ. ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೈಲಾಗ್ ಬರ್ಲಿಲ್ಲ ಅಂತೀಯಲ್ಲ, ಅಷ್ಟ್ ಬೇಗ ಹುಷಾರಾಗೋದ್ಯಾ? ಫುಲ್ ನನ್ನ ಏನದು ಫಾಗ್ ತುಂಬ್ಕೊಂಡಿರೋ ಬ್ರೈನ್ ಎಲ್ಲ ಓಪನ್ ಆಗಿದೆ, ಕ್ಲಿಯರ್ ಆಗಿದೆ. ಬ್ರೈನ್ ಅಲ್ಲೂ ಫಾಗ್ ತುಂಬ್ಕೊಳುತ್ತಾ? ಇವಾಗ ಲೈಟ್ ಹಾಕ್ಸ್ಕೊಳ್ಳಿ ಒಂದಲ್ಲಿ, ಇನ್ನೊಂದು ಫಾಗ್ ಲೈಟ್ ಹಾಕ್ಸ್ಕೊಂಡು ಆನ್ ಮಾಡಿ, ಎಲ್ಲ ಕ್ಲಿಯರ್ ಆಗುತ್ತೆ. ಗುಡ್ ಗರ್ಲ್, ಸೂಪರ್ ಸೂಪರ್. ಆಮೇಲೆ ಬಸ್ಸು ಸಾಕತ್ತಾಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು ಮೇಡಮ್. ಒಂದೇ ಸ್ಕಿಟ್ ಅಲ್ಲಿ ಎರಡೆರಡು ಆಕ್ಟಿಂಗ್ ಮಾಡ್ತೀರಿ, ಆದ್ರೆ ಒಂದೇ ಆಕ್ಟಿಂಗ್ ಅಲ್ಲಿ ಎರಡೆರಡು ರೋಲ್ ಮಾಡಿದ್ದು ಅಪ್ಪ ಸಾಕತ್ತಾಗಿ ಮಾಡಿದ್ರಿ. ಬಸ್ ಸಾಕತ್ತಾಗಿ ಮಾಡಿದ್ರಿ, ಒಳ್ಳೆ ಕಲಾವಿದ್ರು ನೀವುಗಳು. ಆಮೇಲೆ ನಿಮ್ ಪಕ್ಕದಲ್ಲಿದ್ದವರು ಏನು ಲಾಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟು ಇಷ್ಟೊತ್ತು ಅವರೆಲ್ಲ ಮಾಡಿದ್ನೆಲ್ಲ ನೀವಾಡಿಸ್ಬಿಟ್ಟು ಈ ಒಂದು ಆಕ್ಟಿಂಗ್ ಏನ್ ಸರ್, ಇನ್ನೇನ್ ಸರ್ ಕೊಡಕ್ಕಾಗತ್ತೆ? ಗೋಲ್ಡನ್ ಗೆಲೆ ಗೆಲೆ. ಕಂಗ್ರ್ಯಾಚುಲೇಷನ್ಸ್ ಜನ್ವಿ. ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಗೆ ಸಿಗ್ತಾ ಇದೆ ಜಡ್ಜಸ್ ಕಡೆಯಿಂದ. ಈ ಒಂದು ಮಾತಿಗೆ ಸಿಗ್ತಾ ಇದೆ ಗೋಲ್ಡನ್ ಗಿಲಿ ಗಿಲಿ. ಸ್ಕಿಟ್ ಅದ್ಭುತವಾಗಿ ಬಂತು, ಗೋಲ್ಡನ್ ಗಿಲಿ ಗಿಲಿ ಬಂತು, ಎಲ್ಲ ಬಂತು. ಆದ್ರೆ ನೀವಿ ಮಧ್ಯ ಸೈಕಲ್ ಏನೋ ಹೊಡಿತಾ ಇದ್ದೆ, ಇತ್ತೀಚೆಗೆ ನಿನ್ಗೆ ಏನೋ ಒಂದಷ್ಟು ಕನ್ಸುಗಳು ಬರುತ್ತಂತೆ, ಏನಾಯ್ತು? ಅಂದ್ರೆ ನನ್ಗೆ ಏನ್ ಅನ್ಸ್ಬಿಡತ್ತೆ ಗೊತ್ತಾ, ಒಂದೊಂದ್ ಕನ್ಸಲ್ಲಿ ಮ್ಯಾಮ್ ನಾನು ಕಿಡ್ನಾಪ್ ಆಗಿ ಹೋಗ್ಬಿಟ್ಟಿರ್ತೀನಿ, ನಾನು ಅಲ್ಲಿಂದ ಎಸ್ಕೇಪ್ ಆಗಿ ಬರ್ಬೇಕು, ಅದ್ರ ಕಷ್ಟಪಟ್ಟು ಎಸ್ಕೇಪ್ ಆಗಿ ಬರ್ತೀನಿ. ನಾನು ಒಂದ್ ದೊಡ್ಡ ಪ್ಯಾಲೇಸ್ ಫುಲ್ ನನ್ ದಿನ ಈ ಒಂದು ಹಾಕೊಳ್ಳೋ ಬಟ್ಟೆ, ಈ ಶೂಸ್ ಪ್ರತಿ ಒಂದು ಇಟ್ಟಿರ್ಬೇಕು. ಕರೆಕ್ಟ್ ಅವನು ಕಿಡ್ನಾಪ್ ಅವನು ಮಾಲವನ್ನರ ಅವನು. ಕನ್ಸಿಂದ ಎದ್ದೇಳ್ತೀನಿ, ನೋಡಿದ್ರಿ ಏನಿದು ಬಟ್ಟೆ ಎಲ್ಲ ಇದೆಯಲ್ಲ, ಹೋಗ್ಬಿಟ್ಟು ಯಾವ್ದಾಕೊಳ್ಳಿ, ಹಾ ಗೋಲ್ಡ್ ಕಲರ್ ಡ್ರೆಸ್ ಹಾಕೊಳ್ತೀನಿ, ಫುಲ್ ಸಖತ್ತಾಗಿರತ್ತೆ ಗೋಲ್ಡು. ಆಮೇಲೆ ಅದಕ್ಕೆ ಶೂಸ್ ಅಂತೂ ಅಮೇಸಿಂಗ್ ಆಗಿರುತ್ತೆ. ಇಲ್ಲ ಗೋಲ್ಡ್ ಕಲರ್ ಗ್ಲಾಸ್ ಶೂ. ನಾನು ಇದಕ್ಕೋಸ್ಕರ ನಾನು ಕನ್ಸ್ ಕಂಟಿನ್ಯೂ ಮಾಡಿರೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಂಟಿನ್ಯೂ ಮಾಡಿರೋದಂತೆ. ಸರಿ ಎಲ್ಲಿ ಹೋಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಂಗೆ ಎಸ್ಕೇಪ್ ಆಗೋದು ಅನ್ಬಿಟ್ಟು ಪಾರ್ಟಿ ನಡೀತಿರುತ್ತೆ, ಫುಲ್ ಎಸ್ಕೇಪ್ ಆಗಿ ಮೇಲ್ಗಡೆ ಟವರ್ ಮೇಲ್ ಹೋಗ್ತೀನಿ. ಇಷ್ಟಲ್ಲಿ ನನ್ನ ಲವಲ್ ಬಿದ್ದೋಗಿದ್ದಾನೆ. ನೋಡು, ನನಗೆ ಗೊತ್ತು ನಿನ್ನ ಮದುವೆ ಆಗಕ್ಕಾಗಲ್ಲ ಅಂತ. ಅಣ್ಣ ಹೋಗ್ಬಿಟ್ಟ
ಅಣ್ಣ ಹೋದ್ರೈತ ನಿನ್ ಕತೆ ಮುಂದೆ ಕತೆ ಮುಂದೆ ಆಯ್ತಾ ಸರಿ ಹೇಳ್ತೀನಿ ನೋಡು ಅಣ್ಣನ ಜೊತೆ ಡಾಕ್ಟರ್ ಹೋಗ್ಬಿಟ್ರು. ಹೋಗಿರಿ ನನ್ನ ಕ್ಲೈಮ್ಯಾಕ್ಸ್ ಕೇಳ್ಕ ನಾನು ಬರ್ತೀನಿ. ಆಯ್ತಾ ನೋಡು ಇನ್ನೇನು ಜಂಪ್ ಮಾಡ್ಬೇಕು ಅಷ್ಟ್ರಲ್ಲಿ ಎಚ್ಚರ ಆಗೋಯ್ತು. ಅಪ್ಪ ಜೀವ ನೀವೈದಿತ್ತಾಗ ಒಂದ್ ಚಪ್ಪಾಳೆ ಹೊಡೀರಮ್ಮ. ನಿವೇದಿತಾ ನಿನ್ ಕನ್ಸಿಂಗ್ ನಂದು ನಮಸ್ಕಾರ ಕಣಮ್ಮ. ನಿಜವಾಗ್ಲು ನಿವೇದಿತಾ ಗೌಡನ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಕೇಳಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸೋತೋಗ್ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ನೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು